ವೇದವಾಕ್ಯ ಮತ್ತು ಹೇಳಿಸಲ್ಪಡುತ್ತದೆ. ಮಹಾರಾಜರಿಗೆ ಮದುವೆಗಂತ ಸ್ಥಾನದಲ್ಲಿ ಕೂತಬೇಕಂತ ನೀವು ನಿಮ್ಮ ಬಾಯಲ್ಲಿ ಸತ್ಯದ ಬಗ್ಗೆ ಒಂದು ಸೊಲ್ಲಿಲ್ಲ, ಸತ್ಯವನ್ನು ನಡೆಸುವುದ್ರ ಬಗ್ಗೆ ಒಂದು ಮಾತಿಲ್ಲ ಅಂತಾರೆ. ಆದರೆ ಇದು ಅತ್ಯಂತ ಕಠಿಣವಾದ ಪರಿಸ್ಥಿತಿ ನನ್ನ ಬದುಕಿನಲ್ಲಿ ಕಾಣ್ತಾ ಇದ್ದೀನಿ ಸ್ವಾಮಿ. ಹೀಗಾಗಬಾರದು. ನಿಮಗೆ ಪಾದದಲ್ಲಿ ಬಿದ್ದು ಹೊರಟೆ ಸ್ವಾಮಿ. ಸತ್ಯವನ್ನು ಮೀರಬೇಡಿ, ಸತ್ಯವನ್ನು ಮೀರಬೇಡಿ ಸ್ವಾಮಿ. ಲಲನೆ ತಾನದಿ ಮರುಗುತ್ತಿರಲ ಕಲಿ ಮರುಸುತ ನುಡಿದ ಲಲನೆ ತಾನದಿ ಮರುಗುತ್ತಿರಲ ಕಲಿ ಮರುಸುತ ನುಡಿದ ತಂಗಿದಿರಳಲದಿರು ನಾ ಮಾಡುವುದೇ ಹರಿಭಟರ ಮುಂದಿನಲಿ ತಂದಿದಿರಳಲದಿರು ನಾ ಮಾಡುವುದೇ ಹರಿಭಟರ ಮುಂದಿನಲಿ ತಿಳುಹು ಯಮಜಗೆ ನರಗೆ ಕೃಷ್ಣಗೆ ಒಲಿಸಿ ನಕುಲಾದಿಗಳ ನುರೆ ಮೂದಲಿಸಿ ರೋಷವನೆರಿದೋ ತನ್ನಿದಿರ್ ಅಳಲೆದಿರೋ ಯಾಕೆ ನೀನು ಇಷ್ಟೊಂದು ಅಳತೀಯ, ಇಷ್ಟೊಂದು ದುಃಖಿಸ್ತೀಯ? ನನ್ನ ಬಟ್ಟೆಯನ್ನೆಲ್ಲ ಕೊಲಿಸ್ತಾ ಇದ್ದಿಲ್ಲ ನಿನ್ನ ಕಣ್ಣಿನಿಂದ. ನಿನಗೇನಾದ್ರೂ ನನ್ನ ಪರಿಚಯ ಅರ್ಥ ಆಗ್ತದೆಯಾ? ಏನು ರಾಜನೀತಿಯನ್ನ, ಸತ್ಯ ಮಾರ್ಗವನ್ನ, ಸತ್ಯ ಧರ್ಮವನ್ನ ಪರಿಪಾಲನೆ ಮಾಡಬೇಕು ಅನ್ನುವಂತ ಧರ್ಮರಾಯ ಆ ಕಡೆಗೆ, ಅವ ನನ್ನ ಮೇಲಿನವ, ಅವನೇ ನೀತಿಯನ್ನ ನಿರ್ಧಾರ ಮಾಡುವವ. ಇತ್ತ ಕಡೆಯಲ್ಲಿ ರಾಜತಾಂತ್ರಿಕ ಆದಂತ ನಿನ್ನ ಕೃಷ್ಣ ಇದ್ದಾನೆ. ಮತ್ತೆ ಏನು ನಾನು ಒಬ್ಬನಿಗೆ ನಿನ್ನ ರಕ್ಷಣೆಗೆ ಬೇಕು ಅಂತಂದ್ರೆ ಅರ್ಜುನ ಇಲ್ವಾ, ಸಹದೇವ ಇಲ್ವಾ, ನಕುಲ ಇಲ್ವಾ, ಎಲ್ಲರೂ ಇಲ್ವಾ? ಅವರಲ್ಲಿ ಹೇಳಬೇಕು ನೀನು ಯಾರು ಸೂತ್ರಧಾರಿ, ಮುಖ್ಯ ಸೂತ್ರಧಾರಿ ಇದ್ದಾರೋ ಅವರಲ್ಲಿ ನಿನ್ನ ದುಃಖವನ್ನು, ನನ್ನಲ್ಲಿ ಏನು ಅಸ್ಥಾನದಲ್ಲಿ ಬಂದು ನನ್ನಲ್ಲಿ ನಿನ್ನ ದುಃಖವನ್ನು ನಾಳೆ ಪರಿಹಾರ ಮಾಡಲಿಕ್ಕೆ ಆಗ್ತದೆ. ನಿಮ್ಮನ್ನೇ ಹೇಳೋದು ಕಾರಣ ಉಂಟು. ಆಡು ಸುಪ್ರೇತರೋ ನೀ ಹೊರಗೆ ಆರು ಕಾಯುವವಲ್ಲೋ ಆರು ಕಾಯುವರು ಹೆಣ್ಣು ಜನ್ಮವೇ ಸುಡಲಿನ್ನು ಮೂರಿ ಬಾಧೆಗೆ ಸಂತೆನು ಇನ್ನೇನು ಆರು ಸುಪ್ರೀತರೋ ನೀ ಹೊರಗಿನ ಆರು ಕಾಯುವವರು. ಸ್ವಾಮಿ, ನಿಮ್ಮ ಪಾದ ಮೂಲದಲ್ಲಿ ಇದ್ದು ನಾವು ಬೇಡಿಕೊಂಡ್ರೆ ನೀವು ಏನು ಮಾಡ್ತಾ ಇದ್ದೀರಿ? ಎಲ್ಲವರ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದೀರಿ. ನಿನಗೆ ಅಣ್ಣ ಇದ್ದಾನೆ, ನಿನಗೆ ಮತ್ತೊಬ್ಬ ಗಂಡನಂತ ಧರ್ಮರಾಯ ಇದ್ದಾರೆ, ಮದುವೆಯಾಗಿ ಬಂದಂತ ಪಾರ್ಥ ಇದ್ದಾನೆ, ಮೂರು ಲೋಕದ ಗಂಡ, ನಕುಲ ಸಹದೇವರಿದ್ದಾರೆ. ನಾನಿದ್ದೇನೆ ಅಂತ ಹೇಳುವುದಿಲ್ಲ ನೀವು. ಅವರಿದ್ದಾರೆ ಇವರಿದ್ದಾನೆ ಅಂತ ಬೇರೆ ಕಡೆ ಕೊಟ್ಟು ಮಾಡಿ ತೋರಿಸ್ತಾರೆ. ನಿನಗೆ ಗೊತ್ತುಂಟಲ್ಲ ನಾನಿದ್ದೇನೆ. ಇದೇ ನನ್ನ ದುಸ್ಥಿತಿ. ಪ್ರಪಂಚದಲ್ಲಿ ಹೇಗೆ ಒಬ್ಬ ಹೆಣ್ಣಿಗೆ ಒಬ್ಬ ಗಂಡ ಎಷ್ಟು ಮರ್ಯಾದೆಯಾಗಿ ಸಾಕ್ತಾನೆ, ಹೆಂಡತಿಯ ಮರ್ಯಾದೆ ಹೋಗ್ತಾನೆ ಅಂತ ತನ್ನ ಪ್ರಾಣವನ್ನು ಕೊನೆಬಿಡ್ತಾನೆ ಅವನು. ನೀವು ಬೇರೆ ಊರ ಕಡೆ ಬೆಟ್ಟು ಮಾಡಿ ತೋರಿಸ್ತೀನಿ, ನನಗೇನು ಸಂಬಂಧ ಇಲ್ಲ, ನನ್ನ ಹೇಳ್ತೀರ ಗಂಡ ನಾನು ಇದ್ದಾರಲ್ಲ. ಎಷ್ಟು ಹಗುರವಾಗಿ ಮಾತನಾಡ್ತಿದ್ದೀರಿ ಸ್ವಾಮಿ. ನಿಮ್ಮನ್ನೇ ಹೇಳುವುದಕ್ಕೆ ನಾನು ಕಾರಣ ಏನು? ಅವರು ಅಲ್ಲ ಅಂತಲ್ಲ, ನೀವು ಹೌದು ಅಂತ. ಅವ ಸೂತ್ರಧಾರಿ ಅಂತ ನಾನು ಹೇಳುವುದು. ಸ್ವಾಮಿ, ನಿಮ್ಮನ್ನೇ ನಾನು ಕೇಳಿಕೊಳ್ಳುವುದು, ಬೇಡಿಕೊಳ್ಳುವುದು, ನಿಮ್ಮನ್ನೇ ಕೇಳಿಕೊಳ್ಳುವುದು ಯಾಕೆ? ಯಾಕೋ ಈ ಹಿಂದೆಲ್ಲ ನೀವು ಒದಗಿ ಬಂದವರು ನೀವೇ. ಕೀಚಕನಂತ ಒಬ್ಬ ಕಾಮುಕ ನನ್ನ ಮೇಲೆ ಕಣ್ಣು ಹಾಕಿದಾಗ ವೇಷ ಮರೆಸಿಕೊಂಡು ಬಂದು ನೀವು ನನ್ನನ್ನು ಕಾಪಾಡಲಿಲ್ಲ. ಆ ಸೈಂಧವ ನನ್ನನ್ನು ಎತ್ತಿಕೊಂಡು ಹೋಗುವ ಕಾಲಕ್ಕೆ ಬಂದವರು ನೀವಲ್ಲ. ಆವಾಗ ಯಾರ ಮೇಲೆ ಗೊತ್ತಿ ತೋರಿಸ್ತೀರ ನೀವು? ಬೇಕಿದ್ರೆ ಅವನು ನೋಡ್ತಾನದ, ಬೇಕಿದ್ರೆ ಇವನು ನೋಡ್ತಾನೆ ಅಂತ ಹೇಳಿಲ್ಲ ನೀವು.
ಅವರ ಕೈಗಳಿಗೆ ಎದ್ದು ಬಂದು ನಿಂತು ನನ್ನನ್ನು ರಕ್ಷಣೆ ಮಾಡಿದವರು ನೀವು. ಅವತ್ತು ತೋಳಿನಲ್ಲಿ ಬಲ ಇತ್ತು. ಹಾಗೆಯೇ ನಿಮ್ಮ ಬಗ್ಗೆ ನನಗೆ ವಿಶ್ವಾಸ ಎಲ್ಲುಂಟು ಅಲ್ಲಿಯೇ ಹೋಗುವುದು. ಅವರ ಬಗ್ಗೆ ಅಪನಂಬಿಕೆ ಅಂತಲ್ಲ, ನಿಮ್ಮ ಬಗ್ಗೆ ಹೆಚ್ಚು ವಿಶ್ವಾಸ ಅಂತ. ಸ್ವಾಮಿ, ನನ್ನ ಪುಣ್ಯ ಅಲ್ಲಿ ಇಳಿದ ತಕ್ಷಣ ನೀವು ಕಂಡ್ರಿ. ಇದು ವಿಷಯ ಎಲ್ಲ ಹೇಳಿದ್ರೆ ಸಂತೋಷ ಆಯ್ತು ನನಗೆ. ಆದರೆ ಈಗ ಹೇಳಿದ್ರೆ ಹೀಗೆಲ್ಲ ಹೇಳಿದ್ರೆ ಸ್ವಾಮಿ ನಿಮ್ಮ ಪಾದ ಮೂಲಕ ನಾನು ಬಿಡುವುದಿಲ್ಲ. ಮರುಗುತ್ತ ಭೀಮನ ಕೊರಳಪ್ಪಿ ನಯನ ಶರದುಳಂಗವ ತೊಳೆದು ನಯನದ ಶರದೊಳ್ ಅಂಗವಗ ತೊಳೆದು ವರಭಾಷೆಗಳ ಈರ್ಗದಿರೆ ಪ್ರಾಣ ಬಿಡುವೆ ಮರಸಿಗೆ ಮಗುಳೆಂದನು ವರಭಾಷೆಗಳ ಈರ್ಗದಿರೆ ಪ್ರಾಣ ಬಿಡುವೆ ಅರಸಿಗೆ ಸ್ವಾಮಿ, ನನ್ನ ಪಾದ ಮೂಲದಲ್ಲಿ ಬಿದ್ದು ಹೊರಡ್ತಾ ಇದ್ದೇನೆ. ನೀವಲ್ಲದೆ ಬೇರೆಯವರನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಶ್ವಾಸದಲ್ಲೇ ನಿಮ್ಮ ಮಾತು ಮೂಲಕ ಬಿದ್ದು ಹೊರಡ್ತಾ ಇದ್ದೇನೆ. ಸ್ವಾಮಿ, ಹೆಂಡತಿಯ ರಕ್ಷಣೆಗಾಗಿ ನೀವು ಆಗಬೇಕಿತ್ತು ಇಲ್ಲ ಅಂತಾದರೆ ನನಗೆ ರಕ್ಷಣೆ ಇಲ್ಲ ತೀರ್ಮಾನಕ್ಕೆ ಬಂದು ನಾನು ಪ್ರಾಣವನ್ನು ಬಿಡುವುದಕ್ಕೆ ನಿಮ್ಮ ಪಾದ ಮೂಲದಲ್ಲಿ ಬಿದ್ದು ಹೊರಡ್ತೇನೆ. ಅದಕ್ಕೂ ಸಿದ್ಧರಾಗಿದ್ದೆ ನಾನೀಗ. ಮರ್ಯಾದೆ ಹೋಗಿ ಎಷ್ಟು ಕಾಲ ಬದುಕುವುದು, ಹೆಂಡತಿಯನ್ನು ಬದುಕಿಸಿಕೊಳ್ಳುವ ಯೋಗ್ಯತೆ ನಿಮಗಿಲ್ಲ ಅಂತಾದರೆ ನನಗೆ ಕೊರಳಿಗೆ ನೆನಪು ಮಾಡ್ತೇನೆ. ಕೊರಳಿಗೆ ನಿಮ್ಮ ಎದುರಿಗೆ ಕಾಯ್ತೇನೆ ನಾನು. ಒನಿಗೆ ಕೇಳ್ದನ ನೀಯ ಬಸಿರಿಂತಿಳಿದ ಮೇಲೆ ದಿನ ಒಂದರಲ್ಲಿ ಸುಖವಾನ ವನಿತೆ ಕೇಳ್ದನ ನೀಯ ಬಸಿರಿಂತಿಳಿದ ಮೇಲೆ ದಿನ ಒಂದರಲ್ಲಿ ಸುಖವಾನ್ ಕನಸಿಲಿ ಕಂಡವ ನಾನಲ್ಲ ಕಷ್ಟವ ಉಳುತನುಗಿದೆ ಜನ್ಮವ ಕನಸಿಲಿ ಕಂಡವ ನಾನಲ್ಲ ಕಷ್ಟವನು ತನುಗಿದೆ ಜನ್ಮವ ವನಿತೆ, ಅದು ಎಷ್ಟು ಕಾಲದಿಂದ ನೀನು ಅನುಭವಿಸಿದ ಕಷ್ಟಗಳನ್ನು ನನ್ನಲ್ಲಿ ಪರಿಪರಿಯಾಗಿ ಹೇಳಿಕೊಡ್ತಾ ಇದ್ದೀನಿ. ಎಷ್ಟೋ ದಿವಸದ ಕಣ್ಣೀರು ಕೆರೆ ಹೊತ್ತು ಹೊಡೆದು ಹೋಯ್ತು. ಇದೆಲ್ಲ ನನ್ನಲ್ಲಿ ಸುರಿಸಬೇಡ. ಇಷ್ಟು ಕಣ್ಣಿನನ್ನಾಗಿ ಸುರಿಸಿ ನನ್ನ ವಸ್ತ್ರವನ್ನೆಲ್ಲ ಒದೆ ಮಾಡುವ ಕೆಲಸ ಅಗತ್ಯ ಇದೆಯಾ? ಮತ್ತೆ ಇಲ್ಲಿಯವರೆಗೆ ನೀನೇನೆಲ್ಲ ಹೇಳಿದೆ ಅಂತಹ ಕಷ್ಟವನ್ನೆಲ್ಲ ನಾನು ಅನುಭವಿಸಿಲ್ವೇನೆ? ಹುಟ್ಟಿನ ಆರಂಭದಿಂದಲೂ ಒಂದು ದಿನವಾದರೂ ಈ ಭೀಮ ಸುಖವನ್ನ ಅಂತ ಕಂಡವನಲ್ಲ. ಹುಟ್ಟಿದಾಗಲೇ ನಾನು ನನ್ನ ತಲೆಯಿಂದಾಗಿ ಆ ಬಟ್ಟೆ ಒಡೆದು ಹೋಯ್ತಂತೆ. ನನ್ನ ಪುಣ್ಯ, ಬಟ್ಟೆ ಹೊಡಿಲಿಕ್ಕೆಲ್ಲ ಭೀಮನ ಮಂಡೆ ಬೇಕು ಅಂತ ಯಾರು ಕೇಳಲಿಲ್ಲ. ನಂತರದಲ್ಲಿ ಎಲ್ಲ ವನವಾಸದ ಸಂದರ್ಭದಲ್ಲೆಲ್ಲ ನನ್ನ ಶಕ್ತಿಯನ್ನ ವ್ಯಯ ಮಾಡಿಬಿಟ್ಟೆ. ಬೇಕಷ್ಟು ವನವಾಸದಲ್ಲಿ ಇರುವಾಗ ನಾಲ್ವರಿಗೆ ಒಂದು ಪಾಲು, ನನಗೊಂದು ಪಾಲಲ್ವ, ಅರ್ಥ ನನಗೆ ಮತ್ತೆ ಉಳಿದವರಿಗೆಲ್ಲ ಅದನ್ನು ಹಂಚಿಕೊಡ್ತಾ ಇದ್ದೆ. ನಿನಗೂ ಗೊತ್ತಿಲ್ಲದ ವಿಷಯ ಏನಲ್ಲ. ರುಕೋದರ ಅಂತ ಇಷ್ಟಾದರೂ ಕೂಡ ನನ್ನ ಹೊಟ್ಟೆ ಬೆನ್ನಿಗೆ ಅಂಟಿಕೊಂಡೇ ಇರುವಂತಹದ್ದು ರುಕೋದರ ಅನ್ನುವುದಾಗಿ ಕರೀತಾರೆ. ಆದರೂ ಒಂದು ಸಲ ಇಡೀ ವನವಾಸದಲ್ಲಿ ನಾನೇನಾದರೂ ಸುಖವನ್ನ ಅನುಭವಿಸಿದ್ದೇನೆ ಅಂತ ಆದ್ರೆ ಆ ಬಕಾಸುರನ ಬಂಡಿಯ ಸನ್ನಿವೇಶದಲ್ಲಿ ಅವತ್ತೊಂದು ದಿನ ನನ್ನ ಹೊಟ್ಟೆ ತುಂಬಿತು ಉಂಟು. ಏನು ಮಾಡುವುದು ಹೇಳಿ? ನಿಮ್ಮ ಯೋಗ ಒಳ್ಳೆಯಲ್ಲಿ ದಿನಕ್ಕೊಬ್ಬ ಬಕಾಸುರ ಸಿಕ್ಕಿದ್ರೆ ಅನುಕೂಲ ಆಗ್ತಿತ್ತು. ಹಾಗಾಗಲಿಲ್ಲಲ್ಲ, ನನ್ನ ದುರ್ದೈವ ಅಲ್ವ. ಮತ್ತೆ
ಆಗ ನಿನ್ನನ್ನ ಮಾನಭಂಗ ಮಾಡಲಿಕ್ಕೆ ಅಂತ ಪ್ರಯತ್ನ ಪಟ್ಟಂತ ಕೀಚಕ ಅವನನ್ನ ಬುದ್ಧಿಯೋ ಒತ್ತೋ ಕೊಂದಿದ್ದಲ್ವೋ, ಅವನ ಶರೀರವನ್ನು ನೀನು ನೋಡಿದ್ಯಾ ಕೊಂದಾಗ ಅದೊಂದು ಮುದ್ದೆ ಆಗಿ ಬಿದ್ದಿತ್ತಲ್ಲ, ಆಗಲೂ ನನ್ನ ಶಕ್ತಿ ವ್ಯಯವಾಗಲಿಲ್ವೇ? ಇನ್ನು ಆ ಜಯದ್ರಥ ವನವಾಸದಲ್ಲಿರುವಾಗ ನಿನ್ನನ್ನು ಹೊತ್ತು ಒಯ್ಯುವಾಗ ಅವನನ್ನ ಎಳೆಕಂಡು ಅವನ ಮುಡಿಯನ್ನು ಓಡಿಸಿದ್ದು ನಾನೇ ಅಲ್ಲವು. ಇಷ್ಟೆಲ್ಲ ಮಾಡಿ ನನ್ನ ಪರಿಶ್ರಮವೆಲ್ಲ ಕೂಡ ಈವರೆಗೆ ವ್ಯಯವಾಗಿ ಹೋಗಿದೆ. ನನ್ನ ಶಕ್ತಿಯೆಲ್ಲ ಕುಂದಿ ಹೋಗಿದೆ, ನನ್ನ ಮನಸ್ಸೆಲ್ಲ ನೊಂದು ಹೋಗಿದೆ. ಏನನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನನ್ನಿಂದ. ಆಮೇಲೆ ಕತೆ ನನ್ನ ಕಥೆಯ ಭಾರವಾಯಿತು ಗದೆ ಧೈರ್ಯ ಹಿಂಗೊಳಿಸಿತು, ಭಾರವಾಯಿತು ಗದೆ ಧೈರ್ಯ ಹಿಂಗೊಳಿಸಿತು, ನಾರಿಗೆಂದರು ಇನ್ನು ಒದ್ದೇನೋ ಅನ್ನುವುದಕ್ಕೆ ಕಾಲಿನಲ್ಲಿ ಪ್ರಾಣ ಇಲ್ಲ, ಗುದ್ದೇನೋ ಅನ್ನುವುದಕ್ಕೆ ತೋಳಿನಲ್ಲಿ ಬಲ ಇಲ್ಲ, ಯಾವುದಕ್ಕೂ ಮನಸ್ಸೇ ಇಲ್ಲ. ಮತ್ತೆ ಈ ಇರುವಂತಹ ಗದೆಯನ್ನ ಏನಾದರೂ ಮಾಡಿ ಉಪಯೋಗಿಸೋಣ ಅಂತಂದ್ರೆ ಅದಲ್ಲಿಯೂ ಕೂಡ ಆ ಗದೆ ಭಾರವಾಗಿ ಹೋಗಿದೆ. ಅದನ್ನು ಎತ್ತಲಿಕ್ಕೂ ಸಾಧ್ಯ ಇಲ್ಲ. ನನ್ನ ಧೈರ್ಯ ಪೂರ್ತಿ ಹಿಂಗೆ ಹೋಗಿದೆ. ಆ ಕೌರವವನ್ನು ನಾನು ಎದುರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ಹೋರಾಟವು ನನಗೆ ಬೇಡ ಆಗಿದೆ. ನಾನು ನಿಶ್ಚಿಂತೆಯಾಗಿರುತ್ತೆ. ನನ್ನ ಪಾಡಿ ನನ್ನ ಬಿಟ್ಟು ಬಿಡೋದೇನು ದ್ರೌಪದಿ? ನನಗೆ ಈಗ ಒಂದು ರೀತಿಯ ಭಾವ ಹುಟ್ಟುತ್ತಾ ಉಂಟು ನಿಮ್ಮ ಸ್ಥಿತಿಯನ್ನ ನೋಡಿ. ಹೆಂಡತಿ ಅಳ್ಕಡೆ ನೋಡುದು ಸಮಸ್ಯೆ ಬಗೆಹರಿಸಲಿಯಾ? ಹೆಂಡತಿ ಹತ್ರ ಏನ್ ಮಾಡಬೇಕು? ಸಮಾಧಾನ ಹೇಳಿ ಅವಳನ್ನ ರೊಟ್ಟಿಗೆ ಎಬ್ಬಿಸಬೇಕು. ಹೀಗಲ್ಲ, ಹೀಗೆ ಮುಂದೆ ಅಂತ ಅವಳ ರೊಟ್ಟೆ ಹಿಡಿದು ಬದುಕನ್ನ ಹಾಕಿಸಬೇಕು. ಅದು ಬಿಟ್ಟು ನೀವು ನನ್ನೆದುರಿಗೆ ಕಣ್ಣೀರು ಹಾಕಿದ್ರೆ ನಿಮಗೆ ಬೇಡ. ಗಂಡ ಆಗಿದ್ರೆ ಹೇಳುವುದಿಲ್ಲ, ಇದ್ರೆ ಇರದಿದ್ದೇನೆ. ನಾಚಿ ಹಾಕುದಿಲ್ವಾ ಹೆಂಡತಿಯ ಕಣ್ಣೀರು ಹಾಕಲಿಕ್ಕೆ? ಗಂಡುಗಳೇ ನೀವು ಹೌದಾ? ಅಂಥ ನೀವು ಎಂತೆಂಥ ಕೆಲಸವನ್ನು ಮಾಡಬಾರದ ಕೆಲಸವನ್ನು ನೋಡಿ ಸುಮ್ಮನಿದ್ರಿ ನೀವು. ಸ್ವಾಮಿ, ನಿಮ್ಮಿಂದ ಆಗುವುದಿಲ್ಲ ಅಲ್ವಾ? ನಿಮ್ಮಿಂದ ಆಗುವುದಿಲ್ಲ ಅಲ್ವಾ? ಆಗುವುದಿಲ್ಲ ಆದ್ರೆ ನೀವು ಗಂಡು ಸಾಯಿ ಗುಳಿಬಾರ್ದು. ಪುರುಷ ವೇಷವ ತಲೆವೆನ ನಿತರ ಮೇಲೆ ನೋಡಿ ಸ್ವಾಮಿ, ನಿಮ್ಮಿಂದ ಆಗುವುದಿಲ್ಲ ಅಂತ ಆದ್ರೆ ಆಗುವುದಿಲ್ಲ ಅಂತ ನಾನು ಸುಮ್ಮನೆ ಕೊಡುವುದಿಲ್ಲ. ನಾನು ಏನ್ ಮಾಡ್ತೀಯ? ಹೊರ ಭಾಷೆಗಳ ತೀರ್ಚದಿದೆ. ನೀವು ಭಾಷೆ ಮಾಡಿದವರು ನನ್ನ ಗಂಡನ ಭಾಷೆ ಬೀದಿಯಲ್ಲಿ ಬಿದ್ದು ಹೋಗ್ಲಿಕ್ಕೆ ನಾನು ಬಿಡುವುದಿಲ್ಲ. ನನ್ನ ಗಂಡ ಆಡಿದ ಮಾತು ಬೈದಲ್ಲಿ ಹಾಳಾಗಿ ಹೋಯ್ತು ಅಂತ ನಾನು ಹೇಳಿಕ್ಕೆ ನಾನು ಬಿಡುವುದಿಲ್ಲ. ನಿಮ್ಮೆಲ್ಲರ ಮಾತನ್ನು ನಡೆಸಿಕೊಡ್ತೇನೆ. ನಾನು ಗಂಡಾಗಿ ನಡೆಸಿಕೊಡ್ತೇನೆ. ನೀವು ಒಂದು ಕೆಲಸ ಮಾಡಬೇಕಲ್ಲ? ಹೌದು, ಗಂಡಾಗಿ ನಾನು ನಡೆಸಿಕೊಡ್ತೇನೆ. ನೀವು ಒಂದು ಕೆಲಸ ಮಾಡಬೇಕು. ನಾನು ಗಂಡಾಗ್ತೀನಿ ಹೇಳಾದ್ರೆ ನೀವು ಹೆಣ್ಣಾಗಬೇಕು. ನೀನು ವೇಷ ತಾಳ್ತೀಯ? ವೇಷ ತಾಳಿದ್ರೆ ಗಂಡಸ ಆಗ್ತಾರ? ವೇಷ ತಾಳಿದ್ರೆ ಗಂಡಸ ಆಗುದಿಲ್ಲ. ಸೀರೆ ಹುಟ್ಟಿ ಹೆಂಗಸ ಆಗುದಿಲ್ಲ. ಗೊತ್ತುಂಟು ನನಗೆ. ಆದ್ರೆ ಈ ಸಂದರ್ಭದಲ್ಲಿ ನೀವು ಸೀರೆಯನ್ನು ಉಡಬೇಕು. ಯೋಚನೆ ಮಾಡಬೇಡಿ. 10 ಮೊಳ ಸುರಿಯಿತ್ತು, 10 ಮೊಳ ಸೀರೆ ಒಂದೇ ಸುತ್ತಿ ಬಂದುಕೊಂಡಿಲ್ಲ. ಏನು ನಿಮ್ಗೇನು ಮರ್ಯಾದೆ ಹೋಗುದಿಲ್ಲ. ಮರ್ಯಾದೆ ಬಿಟ್ಟೇ ಬದುಕಲಿಕ್ಕೆ ಸಿದ್ಧ ಆದವರಿಗೆ ನಿಮ್ಗೆ ಎಂತದ್ದು? ಹಾಗಾಗಿ ಸೆಳೆದು ನೀವು ಸೀರೆಯನ್ನು ಉಡಬೇಕು. ನಿಮ್ಮಲ್ಲಿ ಉಂಟಲ್ಲ ಕಥೆ, ಅದನ್ನು ನನಗೆ ಕೊಡಿ. ನೀವು ಆಡಿದ ಎಲ್ಲ ಪ್ರತಿಜ್ಞೆಯನ್ನು ನಾನು ಮುಗಿಸ್ತೇನೆ. ಇಷ್ಟು ನನಗೆ ಧೈರ್ಯ ಎಲ್ಲಿಂದ ಬಂತು? ಜನಗೆ ಬಲ ಸಹದೇವ, ನನಗೆ ಬಲ ಸಹದೇವ ಪಾರ್ಥಿಯ ತಲೆಯ ರೈವರು ಬಲಿ ಭಗವತ್
ಬದ್ರ ಬದಲಿಹುದು ಮೂರಕ್ಷೋಹಿಣಿ ಬಲವು ಅನಿಭರಿಂದಲಿಗಳ ವಿಭಾಡಿಸಿ ಘನವ ಪಡೆವೆನು ಕಾಂತ ಕೊಡಿಸೈ ಎನಗೆ ಬೀಳೆಯುವ ನಿಮಗೆ ಹಂಗೆ ಕೆಂದ ಪುಜಾಕ್ಷಿ ಹೆಂಡತಿಯ ಮರ್ಯಾದೆಯನ್ನು ಕಾಯ್ದುಕೊಳ್ಳಕ್ಕೆ ಸಾಮರ್ಥ್ಯ ಇಲ್ಲದಿದ್ದವರು ನೀವು ಇಲ್ಲದಿದ್ದರೂ ಅಡ್ಡಿಲ್ಲ. ನಿಮ್ಮ ಮರ್ಯಾದೆಯನ್ನು ನಾನು ಕಾಪಾಡ್ತೇನೆ ಸ್ವಾಮಿ. ನನಗೆ ಬಲ ಏನೂ ಇಲ್ಲ ಅಂತ ಅಬಲೆ 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 ಅಂತ ನೀನು ತಿಳಿಯುವುದು ಬೇಡ. ನಾನು ಮನಸ್ಸು ಮಾಡದಿದ್ರೆ, ನಾನು ಗದೆಯನ್ನು ಬೀಳುತ್ತಿದ್ರೆ ಈ ದ್ರೌಪದಿ ಏನ್ ಮಾಡ್ತಾಳೆ? ಬರ್ತಾ ಕೂಡ್ತಾಳೆ ಸರ್ವ ಮುಚ್ಚಾಕು ಅಂತ ಮುಚ್ಚಿಕೊಂಡ. ನಾನು ರಣಾಂಗಣಕ್ಕೆ ಇಳಿಯುವವಳು. ನನಗೆ ಬಲ ಉಂಟು. ಉಪಪಾಂಡವರಿದ್ದಾರೆ, ಘಟೋತ್ಕಚರಿದ್ದಾರೆ, ನಮ್ಮ ತನ್ನೆಯ ಸೇನೆ ಉಂಟು ನನ್ನ ಹಿಂದೆ. ಸಾಕು ನನಗೆ. ಸೋಲೋ ಗೆಲುವು ನಾನು ಈ ರಣಾಂಗಣದಲ್ಲಿ ಹೋರಾಡಿ ನೀವು ಆಡಿದ ಮಾತನ್ನು ನಿಮ್ಮನ್ನ ಮಾಡಿದ್ರಿಂದ ಕೊಟ್ಟಿದ್ದೇನ. ಆ ಸಂದರ್ಭದಲ್ಲಿ ಇವತ್ತು ಯಾವುದಕ್ಕೂ ಮರ್ಯಾದೆ ಇಲ್ಲ. ಆ ನಿಮ್ಮ ಮಾತಿಗೆಲ್ಲ ಮರ್ಯಾದೆ ತಗೊಳ್ಳೋದಕ್ಕೆ ನಾನು ಹೋರಾಟ ಮಾಡ್ತೇನೆ. ನೀವು ಸೀರೆ ಉಂಟು ವನಿತೆಯ ಕಠೋರ ನುಡಿಯು ಕೇಳ್ದು ವನಿತೆಯ ಕಠೋರ ನುಡಿಯು ಕೇಳ್ದು ಪವನಜವು ಘನ ರೌದ್ರವೆದ್ದು ಗದೆಯ ಉಂಟಿರುವುದೆಂದನ ಕಾಮಿನಿಯೇ ಸೈರಿದು ಸೈರಿಸಲೇ ನಿನ್ನ ನಯನೋಂಬುಗಳ ಮತ್ತೊಂದಕ್ಕೆ ರಿಪುಗಳ ವನಿತೆಯರ ಕಂಬುಗಳೋಳು ಶತ ಸಾವಿರವು ಕೆಡಪಿ ನಿನಗೆಂದ ಭಾಷೆಯ ತೀರ್ಚುವೆನು ಮುಚ್ಚಬಾಯ್. ಏನು ಮಾತನ್ನ ಕೇಳ್ತಾನೆ ಭೀಮಸೇನ ಅಂತ ಏನಾದ್ರೂ ಮಾತಾಡ್ತಾ ಇದೀಯಾ? ನಾನು ಸೀರೆಯನ್ನು ಉಡಬೇಕು, ಬಳೆಯನ್ನು ಕೊಡಬೇಕು. ಆಗದಿದ್ರೆ ಹಾಗೆ ಮಾಡ್ಬೇಕು. ಬಿಡುವುದಿಲ್ಲ. ನಾಳಿಗೋ ನನ್ನ ಕಥೆಯನ್ನ ಹಿಡಿದಿದ್ದೇನೆ ಗೊತ್ತಾ? ಈಗ ನೋಡು ನಾನು ನನಗೆ ಕೊಟ್ಟಂತ ಅವರ ಭಾಷೆಯನ್ನ ಹೇಗೆ ತಿರುತ್ತೇನೆ ಅಂತ ಹೇಳಿ ಆ ದುರ್ಯೋಧನ ತೊಡೆಗಳೆರಡೂ ನನ್ನ ನೆನಪಿಗೆ ಬರ್ತಾ ಇದೆ. ಆ ತೊಡೆಯನ್ನ ನನ್ನ ಗದೆಯಿಂದ ಮುರಿತೇನೆ. ಯಾರು ನಿನ್ನ ಆ ಸೀರೆಯನ್ನ ಸೆಳೆದನೋ ಆ ದುಶಾಸನ. ನೀನು ಸೀರೆ ಸೆಳೆಯುವ ಮಾತನ್ನಾಡಿದಾಗಲೇ ನನಗೆ ನೆನಪಿಗೆ ಬಂತು. ಸೀರೆಯನ್ನ ಸೆಳೆದವನ ಎದೆಯನ್ನ ಬಗೆತೇನೆ. ಅವನ ರಕ್ತವನ್ನ ಹೀರುತ್ತೇನೆ. ಹಾಗೆ ಅವನ ಮೂಳೆಯನ್ನು ತೆಗೆದು ನಿನ್ನ ತಲೆಯನ್ನು ಬಾಜುತ್ತೇನೆ, ಸಿರಿಮುನೆಯನ್ನು ಬರ್ತೇನೆ. ಚಿಂತೆಯನ್ನ ಮಾಡಬೇಡ ದ್ರೌಪದಿ. ಸ್ವಾಮಿ, ನಿಜವಾಗಿ ಇದು ಭೀಮ ಕಲಿ ಭೀಮ ಅಲ್ಲ, ಈಗ ಕಲಿತ ಭೀಮ ಆದಂಗಾಯ್ತು. ಸ್ವಾಮಿ, ಸಾರ್ಥಕ ಆಯ್ತು. ಇಷ್ಟು ಮಾಡ್ಬೇಕು ನೀವು, ಎಷ್ಟು ನೋಡ್ಬೇಕು ನಾವು. ಹೋಗಿ ಬನ್ನಿ ಸ್ವಾಮಿ. ಬರ್ತೇನೆ ಕೃಷ್ಣನಲ್ಲಿ ಹೇಳ್ತೇನೆ. ಎಲ್ಲವೂ ಸಾರ್ಥಕವೇ. ಎಲ್ಲವೂ ಸಾರ್ಥಕವೇ. ಆ ಕಳ ದುರ್ಯೋಧನನೊಡನೆ ಕೊಡುಗುಳ ಕೆತ್ತವ ಬಲಿದು ಮಾಡಳು ಕಡೆ ಸಂಧಿಯ ಮುರಿದೋಯ್ ಭೀಮಸೇನ. ಈಗ ನಾನೆಲ್ಲ ಆವರಣವನ್ನ ಮುರಿದು ಹೊರಗೆ ಬಂದಿದ್ದೇನೆ. ಕಂಸ ಅಂದ್ರೆ ಅದೇ ಅಲ್ವೇ? ಹೌದು. ನಿನ್ನ ಎಲ್ಲ ಸಂಬಂಧಗಳನ್ನ ಮುರಿದು ಮಾವನಾದಂತಹ ಕಂಸನನ್ನೇ ಕೊಂದವ ನೀನು. ಹಾಗೆ ಈಗ ನಾನು ಆ ಆವರಣದಿಂದ, ಧರ್ಮಜನ ಆವರಣದಿಂದ ಹೊರಬಂದಿದ್ದೇನೆ. ಹಾಗಾಗಿ ಏನು ಮಾಡಬೇಕು ಹೋದಲ್ಲಿ? ಏನ್ ಮಾಡ್ಬೇಕು? ದುರ್ಯೋಧನನಲ್ಲಿ ಹೋಗಿ ಸಂಧಿಯ ಪ್ರಯತ್ನವನ್ನಷ್ಟೇ ಮಾಡುವುದು. ಸಂಧಿಯ ಮುರಿದು ಕೊಳಗುಳವ ಯುದ್ಧವನ್ನ ಘೋಷಿಸಿಯೇ ಬರಬೇಕಾಗ್ತದೆ. ಆ ಪ್ರಯತ್ನವನ್ನ ಮಾಡು. ನಂತರ ಮುಂದಿನದನ್ನ ಮರುತ ಸಂಜಾತ ಎಂಬುದಾಗಿ ನಿನ್ನನ್ನು ಹೇಳಿದ್ದಾರೆ. ಗಾಳಿಗೆ ತಡೆಯನ್ನು ಉಂಟು ಮಾಡಲಿಕ್ಕೆ ಯಾರತ್ರ ಆಗುದಿಲ್ಲ. ಒಮ್ಮೆ ಬಿರುಗಾಳಿ ಬೀಸಲಿಕ್ಕೆ ಶುರುವಾಯ್ತು ಅಂತ ಆದ್ರೆ ಅದನ್ನು ಕಟ್ಟು ಹಾಕ್ಲಿಕ್ಕೆ ಯಾರಿಗೂ ಆಗುದಿಲ್ಲ. ನೀನು ಹೇಳಿದ ಒಂದು ಮಾತು ಸತ್ಯ. ಲೋಕದಲ್ಲಿ ಧರ್ಮವನ್ನು ರಕ್ಷಿಸುವ ವಿಷಯ ಬಂದಾಗ ಸ್ವತಃ ಮಾವನನ್ನೇ ಸಂಬಂಧವನ್ನು ನೋಡದೆ ಹೋದವರು ನಾನು ಕಂಸರಿಗೂ ಹೌದು. ಆದ್ದರಿಂದ ನಮಗೆ ಒಂದು ನಿರೀಕ್ಷೆ ಇತ್ತು, ಭೀಮಸೇನನ ಬಾಯಿಂದ ಈ ಮಾತು ಬಂದ್ರೆ ನಮಗೊಂದು ಸ್ಪಷ್ಟತೆ ಬರ್ತದೆ ಎಂಬುದಾಗಿ. ಆದ್ದರಿಂದ ಈಗ ಪ್ರಸಂಗಕ್ಕೆ ಒಂದು ಸರಿಯಾದ ಕಾವು ಬಂದ ಹಾಗಾಯ್ತು. ಅಗ್ನಿಯೊಳಗಿನ ವಾಯು, ವಾಯುವಿನ ಒಳಗಿನ ಅಗ್ನಿ ಇವು ಸೇರಿತು ಅಂತಾದ್ರೆ
ಪ್ರಳಯ ನಿಶ್ಚಿತ. ಪ್ರಳಯ ನಿಶ್ಚಿತವಾಗುತ್ತದೆ. ಅದಕ್ಕೆ ಪ್ರಯತ್ನವನ್ನ ನಮ್ಮ ಭಾವನಾದ ಅಂತೂ ಇಷ್ಟ ಆಯ್ತು. ನಾನು ಸಂಗ್ರಾಮವನ್ನೇ ನಿಶ್ಚಯಿಸಿ ಬರ್ಬೇಕು ಅಲ್ವಾ? ಆ ರೀತಿ ನೋಡೋಣ, ಮಾತಾಡೋಣ. ಹಿರಿಯ ಧರ್ಮಶ್ರೀಗಳು, ಮಾನನಿಧಿ ನಿಜವಾಗಿ ನುಡಿ, ಮಾನನಿಧಿ ನಿಜವಾಗಿ ನುಡಿ, ಸಂಧಾನವೋನ್ ಸಂಗ್ರಾಮವೋನ್ ಮಗುಳೇನೇನು ಅಸುರಾರಿ ಬೆಸಗೊಳ್ಳಲೆಂದ ಮಾನನಿಧಿ ಇಲ್ಲಿಯವರೆಗೆ ಪಾಂಡವರಲ್ಲಿ ಯಾವ ಭಿನ್ನತೆಯನ್ನು ಎಲ್ಲಿಯೂ ಕಂಡದ್ದು ಇಲ್ಲ. ಧರ್ಮರಾಯನ ಮಾತು ಅಂದರೆ ಅದಕ್ಕೆ ಹುಸಿ ಇಲ್ಲ, ಅದಕ್ಕೆ ಎರಡಿಲ್ಲ ಎಂಬುದು ಪ್ರಪಂಚದಲ್ಲಿ ಪ್ರತೀತಿಯಾಗಿರ್ತಕ್ಕಂತಹ ವಿಷಯ. ಒಂದೇ 5 ದೇಹವಾದರೂ ಕೂಡ ಒಂದೇ ಪ್ರಾಣದಂತೆ ಆ ರೀತಿಯಲ್ಲಿ ಬಾಳಿ ಬದುಕಿದ ನಿಮ್ಮಲ್ಲಿ ನಾನು ಮೊದಲೇ ಹೇಳಿದ್ದೆ. ವಿಷಯ ಏನು? ಇದು ನಿಮ್ಮೈವರ ಬದುಕಿನ ವಿಷಯ ಮಾತ್ರವೇ ಅಲ್ಲ, ಇದು ಸೂರ್ಯವಂಶಸ್ಥರು ಆಳಿ ನಂತರದಲ್ಲಿ ಚಂದ್ರವಂಶಸ್ಥರು ಕೀರ್ತಿಗೆ ಬಂದಂತಹ ಭೂಮಿಯ ಒಡೆತನದ ವಿಷಯ. ಇದು ಕೇವಲ ಧರ್ಮರಾಯನಿಗೋ ಅಥವಾ ಅವನ ತಮ್ಮಂದರಿಗೋ ಮಾತ್ರ ಸೀಮಿತವಾದ ಪರಿಸ್ಥಿತಿಯ ವಿಷಯ ಅಲ್ಲ. ಆದ್ದರಿಂದ ಪ್ರಜಾಪ್ರಭುತ್ವದ ವ್ಯಕ್ತಿಗಳಾದಂತಹ ನೀವು ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನ ಪ್ರಜಾಭಿಪ್ರಾಯದಂತೆ ಮಂಡಿಸುವಲ್ಲಿ ಎಷ್ಟರ ಮಟ್ಟಿಗೆ ಸಿದ್ಧರಾಗಿದ್ದೀರಿ ಎಂಬುದನ್ನು ನೋಡುವ ಒಂದು ಪರೀಕ್ಷೆಯೋ ಎಂಬಂತೆ ಸತ್ಯವಾಗಿ ನಾನು ಅವ್ರನ್ನೆಲ್ಲ ನಿನ್ನ ಅನುಮತಿಯೊಂದಿಗೆ ಕರೆದು ಕೇಳಿದಾಗ ಪವನಸುತನ ಅಭಿಪ್ರಾಯ, ಪಾಂಚಾಲಿಯ ಅಭಿಪ್ರಾಯ ಬೇರೆ ಆಯಿತು. ಬೇರೆ ಆಯಿತು. ಆದ್ರೆ ಅವರವರ ಹೇಳಿಕೆ ಏನೇ ಇರಬಹುದು, ಅವರ ಅಭಿಪ್ರಾಯವನ್ನು ಪಡೆದುಕೊಂಡರೂ ಕೂಡ ಅದಕ್ಕೊಂದು ಅಂತಿಮವಾದ ತೀರ್ಮಾನವನ್ನು ತೆಗೆದುಕೊಂಡು ಹೊರಡಬೇಕು ಅಂತಾದ್ರೆ ಇಲ್ಲಿಯವರಿಗೆ ಎಲ್ಲವನ್ನೂ ತಿಳಿದಂತ ನೀವು ಯಾಕೆ ಈ ಮಾತು ಹೇಳ್ತಾರೆ? ಈ ನಿಮ್ಮ ಜೀವನದ ಸಂದರ್ಭ ಬಂದಾಗ ಬಹಳ ಪ್ರಮುಖವಾದ ಒಂದು ವಿಷಯವನ್ನು ನೆನಪಿಸ್ತಾಳೆ. ಏನು? ಲೋಕದಲ್ಲಿ ಪ್ರತಿಯೊಬ್ಬ ಗಂಡಸು ಕೂಡ ಒಬ್ಬ ಹೆಂಗಸನ್ನ ಮದುವೆಯಾಗಿ ಧರ್ಮ ಪತ್ನಿಯಾಗಿ, ಅಂದ್ರೆ ಪತ್ನಿಯರು ಸಾಕಷ್ಟಿದ್ರು ಕೂಡ ಧರ್ಮ ಪತ್ನಿ ಒಬ್ಬಳೆ, ಧರ್ಮ ಪತ್ನಿ ಒಬ್ಬಳನ್ನ ಹೊಂದಿ ಬದುಕುವಂತಹ ಕಾಲದಲ್ಲಿ ನಿಮ್ಮ ವಿಷಯದಲ್ಲಿ ಒಬ್ಬಳೇ 5ರನ್ನ ಮದುವೆಯಾಗಬೇಕು ಎಂಬಂತಹ ಸಂದರ್ಭ ಬಂದಾಗ ಹಗಲು ಕೂಡ ಯಾರ್ಯಾರು ಕೂಡ ಬುದ್ಧಿ ಹೇಳಿದ್ರು ಸಹಿತ ಇದು 5 ಒಬ್ಬಳನ್ನು ಮದುವೆ ಆಗಬಹುದು, ಅದು ಧರ್ಮ ಅಂತ ಹೇಳಿದವರು ನೀನು, ನೀತಿಯನ್ನು ತೋರಿಸಿದವರು. ಆ ಮೂಲಕ ನಿನ್ನ ಮಾತಿಗೆ ಇಡೀ ಜಗತ್ತು ಮಾನ್ಯತೆಯನ್ನು ಕೊಟ್ಟಿದೆ, ನಿನ್ನನ್ನು ಮಾನನಿಧಿ ಅಂತ ಕಂಡಿದೆ. ಹಾಗಿರುವಾಗ ಇದಕ್ಕೂ ಕೂಡ ಒಂದು ಧರ್ಮದ ಹೇಳಿಕೆಯನ್ನ, ನೀತಿಯನ್ನ, ಅಂದ್ರೆ ಧರ್ಮ ಸಂಕಟವನ್ನು ನಿವಾರಿಸುವ ದಾರಿಯನ್ನ ನೀನು ತೋರಿಸಲಿಕ್ಕೆ ಸಮರ್ಥನಿದೆಯೇ ಎಂಬ ಭಾವನೆಯೊಂದಿಗೆ ನಿನ್ನಲ್ಲಿ ಕೇಳ್ತಾ ಇದ್ದೀನಿ. ಅಭಿಪ್ರಾಯ ಏನಾಯ್ತು? ಈಗ ಅಯ್ಯ ದಾನ ಬಂತ
ಯಾಕೆ ಈ ಮಾತನ್ನ ಹೇಳಿದೆ ಗೊತ್ತಾ? ಹೇಳು. ಕೃಷ್ಣನ ಅಂದಿನ ಜೀವನಕ್ಕೂ ಇಂದಿನ ಜೀವನಕ್ಕೂ ತುಲನಾತ್ಮಕವಾಗಿ ನೋಡಿದಾಗ ಹಾ, ಅನೇಕ ಘಟನಾವಳಿಗಳು ನಡೆದು ಹೋದವು. ಹೌದು. ಕಾಳಿಂಗ ಮರ್ದನವು, ಕಂಸನ ಮರ್ದನವು, ಮಾಗಧಾದಿಗಳ ಸಂಹಾರವು, ಹೌದು. ಇದೆಲ್ಲವನ್ನ ಗಮನಿಸಿದಾಗ ಹಾ, ಲೋಕದಲ್ಲಿ ನ್ಯಾಯ ನಿಲ್ಲಬೇಕು, ಹೌದು. ದುಷ್ಟತನ ಅಳಿಯಬೇಕು ಹೌದು. ಎಂಬ ನಿರ್ಣಯವನ್ನ ಮಾಡುವಂತ ನೀನು ಅವರೆಲ್ಲರನ್ನ ಕೊಂದೆ, ಮಾತ್ರವಲ್ಲ ಕೊಲ್ಲಿಸಿದೆ. ಹಾ, ಯಾಕೆ? ಕ್ಷೇಮವಾಗಿರಬೇಕು ಪ್ರಪಂಚ, ಹೌದು. ಧರ್ಮ ಸಂಸ್ಥಾಪನೆ ಆಗಬೇಕು. ದಾನವತ್ವ ಬೆಳೆಯಬಾರದು. ಹೌದು. ಅದನ್ನೆಲ್ಲವನ್ನ ಮರ್ದಿಸಿರುವಂತ ನಿನಗೆ ಹಾ, ದಾನವಾಂತಕ ಎಂಬ ಬಿರುದನ್ನ ಕೊಟ್ಟಿದ್ದಾರೆ, ಕರೆದಿದ್ದಾರೆ. ಅಯ್ಯ, ಹಾ, ದಾನವಾಂತಕನಾದಂತ ನೀನು ಹಾ, ನಮ್ಮವರೆಲ್ಲರ ಅಭಿಪ್ರಾಯವನ್ನ ಸಂಗ್ರಹಿಸುವಂತಹ ಸಂದರ್ಭದಲ್ಲಿ ಹಾ, ಅಭಿಪ್ರಾಯ ಬೇರಾಯ್ತು, ನಿನ್ನ ನಿರ್ಣಯವೇನು? ಹೌದು. ಅದು ಏನು ಗೊತ್ತಾ? ಹಾ, ಮಾನನಿಧಿ ನೀನು. ಪ್ರತಿಯೊಂದಕ್ಕೂ ಧರ್ಮ ಸೂಕ್ಷ್ಮವನ್ನಾರಿತು ವ್ಯವಹರಿಸುವನಾದ್ರಿಂದ ನಿನ್ನ ತೀರ್ಮಾನವನ್ನು ನಾವು ಕೇಳಬೇಕಾಗ್ತದೆ. ಪಾಂಡವರು ಕೌರವರಿಗೆ ಹಿರಿಯರು ನೀತ. ಹಾ, ಅಯ್ಯ, ಹಾ, ಕರ್ಮದ ಬಂಧನಕ್ಕೆ ಒಳಗಾದಂತ ಪ್ರಪಂಚದಲ್ಲಿ ಹಾ, ಹಿಂದಿನ ಜನ್ಮದಲ್ಲಿ ಏನಾಗಿತ್ತು, ಹಾ. ಮುಂದೆ ಹೇಗಾಗ್ತೇವೋ ನಮ್ಮ ಅರಿವಿಗೆ ಬರುವುದಿಲ್ಲ. ಹೌದು. ಯಾವ ಜನ್ಮದ ಪಾಪವೋ ಏನೋ ಹಾ, ಎಲ್ಲ ಕಷ್ಟ ಗೋಟಲೆಗಳನ್ನು ಅನುಭವಿಸಿದ್ದು ನಾವು. ಹಾ, ಪಾಂಡವರದ್ದು ಸುಖಮಯವಾದಂತಹ ಜೀವನವಲ್ಲ ಇದು ನೀನು ಕಂಡದ್ದು. ಹೌದೌದು. ನಿನ್ನದಾದಂತ ಅನುಗ್ರಹದಿಂದ ಹಾ, ಸುಕ್ಷೇಮಿಗಳು ನಾವು ಎಂಬಂತಹ ಪರಿಸ್ಥಿತಿಗೆ ಬಂದು ಸುಯೋಧನದಲ್ಲಿ ರಾಜ್ಯವನ್ನ ಕೇಳುವ ಪರಿಸ್ಥಿತಿಗೆ ಬಂದಿದ್ದೇವೆ ಅಂತ ಆದ್ರೆ ಹಾ, ನಿನ್ನ ಅನುಗ್ರಹ ಅಲ್ಲದೆ ಮತ್ತೇನು ಕೃಷ್ಣ. ಹಾ, ಅಂತಹ ಅನುಗ್ರಹ ಇರುವಂತಹ ನೀನು ಹಾ, ಕೌರವರಿಗೆ ಅಂದು ನಿನ್ನನ್ನೇ ನಂಬಿ ಕೊಟ್ಟಂತ ಮಾತು ಹಾ, ಮರಳಿ ಬರುತ್ತೇವೆ, ಕೇಳುತ್ತೇವೆ, ಹೌದು, ಹೌದು. ಯಾರ ಭರವಸೆ ಮೇಲೆ ಕೃಷ್ಣ. ಹಾ, ಪಾಂಡವರನ್ನು ರಕ್ಷಿಸುವಂತಹ ನೀನು ಹಾ, ಇಂದಾಡುವ ಮಾತುಗಳು ಮುಂದೆ ಹೀಗೆ ನಡೆಯಬಹುದು ಹಾ, ಎಂಬ ಕಲ್ಪನೆಯನ್ನು ಕೂಡ ಹೊಂದಿರುವಂತ ನೀನು ಹಾ, ನಿರ್ಣಯವನ್ನು ಧರ್ಮರಾಯನಲ್ಲಿ ಕೇಳಿದ್ರು ಕೂಡ ಹಾ. ಅಂತಿಮ ನಿರ್ಣಯ ನಿನ್ನದೇ ಆಗ್ತದೆ ಕೃಷ್ಣ. ಅಲ್ಲಿ ಒಂದು ಪ್ರಶ್ನೆ ಬರ್ತದೆ ನನಗೆ. ಏನು? ಯಾವುದು? ನೀನು ಹೇಳುವ ಮಾತುಗಳನ್ನೆಲ್ಲ ಕೇಳ್ತಾ ಹೋದ್ರೆ ಹಾ, ನಮ್ಮೆಲ್ಲ ಕಷ್ಟಗಳು ಬಂದಾಗ ಹಾ, ನಮ್ಮನ್ನು ರಕ್ಷಣೆಗೆ ನೀನು ಬಂದಿದ್ದೆ, ನಿಜ ಅಲ್ಲವೇ? ಹೌದಾ? ಹಾ. ಹಾಗಾಗಿ ಈ ಧರ್ಮ ಸಂಕಟಕ್ಕೂ ಕೂಡ ಅಂತಿಮ ತೀರ್ಮಾನ ನಿನ್ನದೇ ಆಗ್ತದೆ. ಆಗಬೇಕು. ಹಾ. ಅದು ಏನಿದ್ದರೂ ಕೂಡ ಧರ್ಮ ಸಂಕಟವನ್ನು ತೀರಿಸಲಿಕ್ಕೆ ಬೇಕಾದ ಪ್ರಯತ್ನವನ್ನು ನಾನು ಮಾಡಬೇಕು. ಅಂಬಲ್ಲಿಗೆ ಹಾ. ಅವರ ಅಭಿಪ್ರಾಯ ಬೇರೆ ಆಗಿದ್ದು ಹೇಗೆ ಅಂತಂದ್ರೆ, ಹೇಗೆ? ಧರ್ಮರಾಯ ಒಪ್ಪುದೇ ಹೋಗಲಿ, ಹಾ, ಸಹದೇವ ಇದ್ದಾನೆ ನನ್ನ ಜೊತೆ. ಹಾ. ಯಾವ ಮಾತನ್ನ ಆಲೋಚನೆ ಹೇಳಿದ್ಲೋ ಏನೋ, ಹಾ. ಸಹದೇವ ಇವರು ನನ್ನ ಜೊತೆ ಅಂತ. ಹಾ. ಸಹ ಅಂದ್ರೆ ಜೊತೆಯಲ್ಲಿ, ಹಾ. ದೇವ ಸಹದೇವ ಹಾ. ಹಾಗೂ ಆಗಿರ್ಬೋದು. ಯಾವ ಅರ್ಥದಲ್ಲಿ ಹೇಳಿದರೂ ಕೂಡ ಅಷ್ಟೇ ಅಲ್ಲ, ಹಾ. ಸಹದೇವ ಸಂಧಿ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಹಾ. ಆದ್ರಿಂದ ಸಂಧಿ ನಡೀಲಿಕ್ಕೆ, ಯಾಕಂದ್ರೆ ನಮ್ಮಲ್ಲಿ ಒಂದು ಮಾತಿದೆ, ಹಾ. ಸಹದೇವ ಹೇಳಿದ ಮಾತು ಸುಳ್ಳಾಗ್ಲಿಕ್ಕಿಲ್ಲ ಅಂತ. ಹಾ, ಆದ್ರಿಂದ ಅವನೇ ಹೇಳ್ಬಿಟ್ಟಿದ್ದಾನೆ ಸಂಧಿ ಆಗುವುದಿಲ್ಲ. ಹಾ, ಹಾಗಾಗಿ ಸಂಧಿ ಆಗುವುದೇ ಇಲ್ಲ ಅನ್ನುವುದು ನಿಶ್ಚಯವಾಗಿ ಎಲ್ಲರಿಗೂ ಅನ್ನಿಸಿರುವಾಗ ಹಾ, ನಾನು ಹೋಗಿ ಹಾ. ಈ ಧರ್ಮ ಸಂಕಟದಿಂದ ದೂರ ಮಾಡಬೇಕು ಅಂದ್ರೆ ಹಾ. ನಿನ್ನ ಮಾತಿನ ಮರ್ಮವನ್ನ ನಾನು ಹೀಗೆ ತಿಳಿದುಕೊಳ್ತೇನೆ. ಏನು? ಕಡುಗವಾಗಲಿ ನೀತಿಯಾಗಲಿ, ಹಾ, ಕಡುಗವೇ ಆಗಲಿ, ಹಾ. ಅದು ನೀತಿಯಾಗಲಿ. ಕಡುಗವೇ ನೀತಿಯಾಗಲಿ ನಿನ್ನ ನೀತಿಯ- ಯಾಕೆಂತಂದ್ರೆ ಹಿಂದೆ ಹಳೆ ಕಾಲದ ರಾಮಾಯಣದ ಒಂದು ಸಂದರ್ಭ ನೆನಪಿಗೆ ಬರ್ತದೆ. ಹಾ, ಸಾರಿ ಕೊಂದರೆ ಪಾಪವಿಲ್ಲ ಅಂತ. ಹಾ, ಹಂಗದ ಹಾಗೆ. ಸಂಧಾನ ಪ್ರಯತ್ನ. ಅಂದ್ರೆ ಹೇಳ್ಬೇಕು, ಹಾ, ಕೊಲ್ಲುವುದಿದ್ರು ನೀನು ಕೊಲ್ತೀನಿ ಅಂತ ಹೇಳ್ಕೊಂಡೇ ಕೊಲ್ಬೇಕು. ಹಾ, ನೀನು ವದಾನಃ ಇಂಥ ತಪ್ಪು ಮಾಡಿದೆಯೇ, ಬದುಕಲಿಕ್ಕೆ ನೀನು ಯೋಗ್ಯನಲ್ಲ ಎಂಬುದ ತಪ್ಪನ್ನ ಎಚ್ಚರಿಸಬೇಕು. ಎಚ್ಚರಿಸಿ ಹಾ. ಅವರಿಗೆ ತಿದ್ದುಕೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟು ಹಾ. ತಿದ್ದುಕೊಳ್ಳದೆ ಹೋದರೆ ಅವರು ಒಳ್ಳೆಯದಕ್ಕಾಗಿ ಅವರನ್ನು ಸಂಹಾರ ಮಾಡುದು. ಹಾ. ಹಾಗಾಗಿ ನನಗೆ ಮುರಾರಿ ಅಂತ ಕೊಂಡಾಡಿದ್ರು. ಹಾ. ಅವರು ಒಳ್ಳೆಯದಕ್ಕಾಗಿ ಅವರು ನಾಶ ಮಾಡಬೇಕು. ಹಾ. ಹಾಗಾಗಿ ನಿನ್ನ ಮಾತಾಡ್ತಾ ಯುದ್ಧ ಆಗುವುದು ನಿಶ್ಚಯ. ಹಾ, ಆ ಕೊಡುಗ ನೀತಿಯಾಗಲಿ, ಹಾ. ನೀತಿ ತಪ್ಪದೆ ಹೋಗಲಿ. ಅಯ್ಯ. ಅಂದ್ರೆ ಧರ್ಮರಾಜ ಹಾ. ನಿನ್ನಷ್ಟು ವಿಶಾಲವಾಗಿ ಅರ್ಥ ಮಾಡ್ತಕ್ಕಂಥದ್ದು ಹಾ. ಬಹುಶಃ ಪ್ರಪಂಚದಲ್ಲಿ ಇನ್ಯಾರು ಇರ್ಲಿಕ್ಕಿಲ್ಲ. ಹಾ. ಅದಕ್ಕೆ ಇರ್ಬೇಕು ಭೀಷ್ಮರಾದಿಯಾಗಿ. ಹಾ. ದ್ರೌಪದಿ ಹೋಗಿ ಕೇಳಿದಾಗ ಹಾ. ಇದು ಧರ್ಮವೇ ಅಂತ ಕೇಳಿದಾಗ ಹೋಗಿ ನಿನ್ನ ಗಂಡ ಯುಧಿಷ್ಠರನ್ನ ಕೇಳು. ಧರ್ಮಕ್ಕೆ ಹುಟ್ಟಿದವ ಅಂದ್ರೆ
ಧರ್ಮವೇ ಮಗನಾಗಿ ಹುಟ್ಟಿದಂತಹ ಧರ್ಮನಂದನ ಹಾ. ಅವನಿಗಿಂತ ಮಿಗಿಲಾಗಿ ಉತ್ತರ ಕೊಡುವವರು ಯಾರು ಇಲ್ಲ ಅಂತ ಹೇಳಿದ ಸಂದರ್ಭ ಹಾ. ನನಗೀಗ ನಿಜವಾಗಿಯೂ ನೆನಪಾಗ್ತಾ ಇದೆ. ಹಾ. ಧರ್ಮನಂದನ, ಹಾ. ನೀನು ಹೇಳಿದ ಹಾಗೆ ಹಾ ಕೊಡುಗುವೇ ಆದರೂ ಹಾ. ನೀತಿಯಾಗುವಂತೆ ಮಾಡಿಕೊಂಡು ಬರುವುದು ಎಂಬ ತೀರ್ಮಾನ ಅಂತಿಮ ಅಲ್ವಾ? ಕೃಷ್ಣ, ಹಾ. ಒಂದು ಮಾತು ಉಂಟು. ಹಾ. ದೊರೆತನ ಸುಡಲಿನ್ನು ಬಡತನ ಬೆಮಗಕ್ಕೂ ಗುರುರಾಯ ಸುಖಿ ಎಂದು ಕೇಳರೆ ಸಾಗೋ ವರಸಂಧಿರೆ ಸುತೋರುವುದು ಎನ್ನ ಮನದಿ ವಿರಜಿ ಸಜ್ಜುನ ಭೀಮಾದಿಗಳೆಂದ ತೆರದಿ ಕೃಷ್ಣ, ಯುಧಿಷ್ಠಿರ, ಹೋರಾಟ ಯಾರಿಗಾಗಿ? ಹಾ, ಹಸ್ತಿನಾವತಿಯ ಭೂಮಿಗಾಗಿ. ಹೌದು, ಭೂಮಿ ಪಾಂಡವರಿಗೋ ಕೌರವರಿಗೋ ಇದು ನಿರ್ಣಯ ಆಗಬೇಕು. ಆಗ್ಬೇಕು. ಇಬ್ಬರು ಅನುಭವಿಸಬೇಕೆನ್ನುವುದು ನನ್ನ ನಿರ್ಣಯ ಆದರೂ ಕೂಡ ಅಂತಿಮ ಏನಾಗ್ತದೋ ಗೊತ್ತಿಲ್ಲ. ಹಾ. ಕೃಷ್ಣ, ಒಂದು ಮಾತು. ಹಾ. ಎಲ್ಲವನ್ನ ಗೆದ್ದು ಹಾ. ಧರ್ಮರಾಯನ ಅಭಿಷೇಕವಾಗ್ತದೆ. ಹಾ. ಹಸ್ತಿನಾವತಿಯ ಕುರು ಸಾಮ್ರಾಟ ಧರ್ಮರಾಯ ಆಗ್ತಾನೆ. ಹಾ. ಇದು ಸಂಕಲ್ಪವಾದರೂ ಕೂಡ ಹಾ. ನನ್ನಲ್ಲಿಯೇ ನಾನೇ ಯೋಚನೆ ಮಾಡುವುದು. ಹಾ. ಕೌರವನ ಯುದ್ಧವನ್ನ ಮಾಡಬೇಕು. ಹಾ. ಸಾವು ನೋವುಗಳು ಸಂಭವಿಸ್ತವೆ, ಸಾಕಷ್ಟು ನಷ್ಟ ಆಗ್ತದೆ. ಯುದ್ಧ ಎಂಬಂತ ಒಂದು ಶಬ್ದವೇ ವಿನಾಶ ಎಂಬುದು ಅರ್ಥ ಆಗುವ. ಆ ವಿನಾಶದ ಮಂತರದಲ್ಲಿ ಸುಸ್ಥಿರವಾದಂತಹ ರಾಜ್ಯ ಉಳಿಯಬೇಕು, ಸಮೃದ್ಧವಾದ ನಾಡನ್ನ ಕಟ್ಟಬೇಕು, ಸಮೃದ್ಧವಾದಂತಹ ರಾಜನಾಗಬೇಕು ಅಂತಾದ್ರೆ ಪ್ರಜೆಗಳೆಲ್ಲ ಹೇಗಿರಬೇಕು? ಹಸನ್ಮುಖಿಗಳಾಗಿರಬೇಕು. ಖಂಡಿತ ಹೌದು. ಕೃಷ್ಣ, ಹಾ. ಯುದ್ಧ ಸಂಭವಿಸಿದರೆ ಹಾ. ಅದೆಷ್ಟೋ ಸಾವು ನೋವುಗಳು ಸಂಭವಿಸ್ತವೆ. ಹಾ. ಸಾವಿರ ಸಾವಿರ ಸಂಖ್ಯೆಯ ಸೈನಿಕರು ಸಾವನ್ನಪ್ಪುತ್ತಾರೆ. ಹೌದು. ಆ ಸೈನಿಕರ ಮಡದಿಯರು ಹಾ. ಈ ಯುದ್ಧ ಯಾಕೆ ಬಂತು ಅಂತ ದುಃಖಿಸ್ತಾರೆ. ಹೌದು. ಮಾತ್ರವಲ್ಲ, ಕೈಕಾಲುಗಳನ್ನು ಕಳೆದುಕೊಂಡು ನಾವ್ಯಾಕೆ ಬದುಕಿದೆವು, ಒಂದೇ ಜೀವ ಹೋಗಬಾರದಿತ್ತೆ ಅಂತ ಓಡಿಟ್ಟು ಅಳುವ ನನ್ನ ಪ್ರಜಾವರ್ಗವನ್ನು ನೋಡುವ ಕಣ್ಣುಗಳು ಇದೇ ಆಗುತ್ತದೆಯಲ್ಲ. ಹೌದು. ನನ್ನ ತಂದೆ ತಾಯಂದಿರನ್ನ ಕಳೆದುಕೊಂಡು ಹಾ. ವಿಲವಿಲನೆ ಒದ್ದಾಡುವಂತ ಮಕ್ಕಳನ್ನು ನೋಡಿ ಹಾ. ಆ ಸಂತಾಪವನ್ನು ನೋಡುವ ರಾಜ ನಾನಾಗಬೇಕೇ. ಕೃಷ್ಣ, ಧರ್ಮಜ, ಹಾ ಅದನ್ನ ನಾವು ನಿನ್ನಲ್ಲಿ ಮೆಚ್ಚತಕ್ಕಂತಹ ವಿಷಯ. ಹಾ ಒಬ್ಬ ರಾಜನಾದವನು ಹಾ ತನ್ನ ಸುಖ ಸಂತೋಷಗಳಿಗಾಗಿ ರಾಜತ್ವವನ್ನು ಅನುಭವಿಸ್ತಕ್ಕಂಥದ್ದಲ್ಲ, ಪ್ರಜೆಗಳ ಪ್ರಜಾರಂಜನೆಗಾಗಿ, ಪ್ರಜೆಗಳ ಬದುಕಿಗಾಗಿ, ಸುಖಕ್ಕಾಗಿ ತನ್ನನ್ನು ತಾನು ಉಡುಪಾಗಿಟ್ಟುಕೊಳ್ಳಬೇಕು. ಹಾ ಹಾಗಿರುವ ಸಂದರ್ಭದಲ್ಲಿ ಯುದ್ಧ ನಡೆದು ಹೋದ ಮೇಲೆ ವರ್ಣಸಂಕರ ಉಂಟಾಗಿ ಹಾ ಎಲ್ಲರೂ ದುಃಖದ ಮಡುವಿನಲ್ಲಿ ಇರುವಾಗ ಹಾ. ಅಂತಹ ದೊರೆತನ ತಗೊಂಡು ನಾನೇನು ಸುಡಲಿನ್ನು. ಸುಟ್ಟು ಹಾಕುವುದನ್ನ ಅಂತ ನೀನು ಹೇಳ್ತೀಯಲ್ಲ. ಹಾ ಆದ್ರೆ ಒಂದು ವಿಷಯವನ್ನು ಅರ್ಥ ಮಾಡಿಕೊ, ಏನು? ನಿನ್ನ ಅಂತರಂಗದ ಬಗ್ಗೆ ನಾವು ಮೆಚ್ಚುಗೆಯನ್ನು ಸೂಚಿಸಬಹುದು, ಹಾ ಆದರೆ ಧರ್ಮ ಸಂಸ್ಥಾಪನೆಗಾಗಿ ಹಾ ಈ ಹಿಂದೆಯೂ ಸಾಕಷ್ಟು ಯುದ್ಧಗಳು ನಡೆದು ಹೋಗಿದೆ. ಹಾ ಅಲ್ಲೆಲ್ಲ ಕ್ಷತ್ರಿಯರು ಸಮಯ ಬಂದರೆ ಯುದ್ಧವನ್ನು ಮಾಡುವುದೇ ಸರಿ ಎಂಬುದು ತೀರ್ಮಾನ. ಹಾ ಹಾಗಾಗಿ ಅಲ್ಲಿ ಯುದ್ಧಗಳು ನಡೆಯುವಾಗ ಹಾ ಪರಸ್ಪರ ವೈರಿಗಳು ಹೋರಾಡುತ್ತಿದ್ರು. ಹಾ ಆದ್ರೆ ಇಲ್ಲಿ ನಾವು ನಮ್ಮವರೊಂದಿಗೆ ಮಾಡುವ ಮಮಕಾರ ನಿನ್ನನ್ನು ಬಾಧಿಸ್ತಾ ಇದೆ. ಏನೇ ಇರಲಿ, ಹಾ ಕಡೆಯಲ್ಲೂ ಒಂದು ಮಾತುಂಟಲ್ಲ, ಹಾ ಏನಾದ್ರೂ ಕೂಡ ಸಂಧಿಯನ್ನ ಪ್ರಯತ್ನ ಮಾಡುವುದು. ಪ್ರಯತ್ನ ಎಂಬುದನ್ನ ಪ್ರಾರಂಭದಲ್ಲಿ ಹೇಳಿದ್ದೆ. ಆಮೇಲೆ ಹಾ ಈಗ ಭೀಮಾರ್ಜುನರು ನಕುಲ ಸಹದೇವಗಳು ಹೇಳಿದ ರೀತಿಯಲ್ಲಿ ಹಾ ಅಂತಿಮವಾದ ವಿಷಯವನ್ನು ಕೈಗೊಳ್ಳುವುದು. ಹಾ ಯುದ್ಧವನ್ನು ಮಾಡುವುದು ಧರ್ಮಕ್ಕೋಸ್ಕರವಾದ್ದರಿಂದ ಹಾ ಯುದ್ಧವನ್ನ ಧರ್ಮದ ರೀತಿಯಲ್ಲೇ ಮಾಡಿದರೆ ಹಾ ಅದರಿಂದ ಯಾವ ಪಾಪವೂ ಬರುವುದಿಲ್ಲ. ಹಾ ಮತ್ತೆ ಮುಂದೆ ಹಾ. ಧರ್ಮ ಸಂಸ್ಥಾಪನೆ ಆಗುವುದರಿಂದ, ಹ್ಮ್. ಸಮಾಜವು ಪುನರುತ್ಥಾನಗೊಳ್ಳುವುದರಿಂದ ಹಾ. ಸಿಗುವ ಆ ರಾಜ ಪ್ರಭುತ್ವ ಖಂಡಿತ ಬಡತನ ಆಗುವುದಿಲ್ಲ, ಅದು ಸುಡಬೇಕಾದಂತಹ ಬಡತನ ಆಗುವುದಿಲ್ಲ. ಆ ಬಗ್ಗೆ ಯೋಚಿಸುವುದು ಬೇಡ. ಅಂತಿಮವಾದಂತ ಮಾತು ನನ್ನ ಬಾಯಿಂದ ಬರಬೇಕು. ಹೌದು ಹೌದು ನಾನು ಹೋಗಿ ಏನು ಮಾಡಬೇಕು? ಹೌದು. ಕಲಿ ಕಿರೀಟಿಯ ನುಡಿಗೆ ಧರ್ಮದ ನುಲಿದು ಕೃಷ್ಣನೊಳೆಂಬ ಕುರುಕುಲ ತಿಲಕ ಸಂಧಿಯ ಮುರಿದನೋದರೆ ಕಳೆದು ಮಾತುಗಳ ಕಲಕವನೆ ನಿಶ್ಚಯಿಸಿ ಬಾ ಧರ್ಮಜನಿಂದ ಧರ್ಮಜ, ಹೊರಟು ನಿಂತಿರುವುದು ಸಂಧಾನಕ್ಕೆ.
ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಾಗಬೇಕು. ಕೃಷ್ಣ ಸಂಧಾನಕ್ಕಾಗಿ ಕೌರವನ ಆಸ್ಥಾನಕ್ಕೆ ಬರ್ತಾ ಇದ್ದಾನೆ. ಸಂಭ್ರಮದ ವಾತಾವರಣ ನಿರ್ಮಾಣ ಆಗಬಹುದು. ನಾನು ಕಲ್ಪಿಸಿಕೊಂಡದ್ದು ಯಾಕೆ ಹೇಳು? ಬರುವವ ದೇವನಲ್ಲವೋ? ಕೇವಲ ಪಾಂಡವರು ಪೂಜಿಸುವಂತ ದೇವರು ಕೃಷ್ಣನಲ್ಲ. ಪ್ರಪಂಚವೇ ಕೊಂಡಾಡ್ತಾ ಇದೆ, ಕೃಷ್ಣನ ಗುಣಗಾನವನ್ನ ಮಾಡ್ತಾ ಇದೆ. ಅಂತ ಕೃಷ್ಣನಾದಂತ ನೀನು ಧರ್ಮರಾಯನ ಮಾತಿನಂತೆ ಸಂಧಾನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಸಂಧಾನದ ಎಲ್ಲ ಪ್ರಯತ್ನಗಳನ್ನ ಮಾಡಬೇಕು. ಯಾಕೆ ಗೊತ್ತು? ಭೀಷ್ಮಾದಿಗಳು ಇರುವಂತಹ ಆಸ್ಥಾನವದು. ದ್ರೋಣ, ಕೃಪರ ಮುಂತಾದಂತಹ ಹಿರಿಯರ ಸಭೆಯಲ್ಲಿ ಕೌರವನ ಮನವೊಲಿಸುವಂತಹ ಪ್ರಯತ್ನವನ್ನ ನೀನು ಮಾಡಬೇಕು. ನೀನಾಡುವ ಮಾತುಗಳಿಗೆ ಭೀಷ್ಮಾದಿಗಳು ಪುಷ್ಟಿಯನ್ನು ನೀಡುತ್ತಾರೆ. ಸುಯೋಧನ, ಇದು ಸರಿಯಲ್ಲ, ನಿಮ್ಮವರು ನೀವು 105 ಮಂದಿಯು ಒಟ್ಟಿಗೆ ಬದುಕಬೇಕೆನ್ನುವಂತಹ ಸಲಹೆ ಬಂದರೂ ಬರಬಹುದು. ಆದ್ದರಿಂದ ಎಲ್ಲ ಪ್ರಯತ್ನಗಳನ್ನ ಮಾಡಿ ತನ್ನದಾದಂತಹ ಚಾಕಚಕ್ಯತೆಯನ್ನ ಉಪಯೋಗಿಸಿ ಸಂಧಿಯ ಪ್ರಯತ್ನವನ್ನೇ ಮಾಡಬೇಕು. ಕೇವಲ ನನ್ನ ಹಠವೇ ಮುಖ್ಯ, ಸೂಜಿಯ ಮೊನೆಯೂರುವಷ್ಟು ಭೂಮಿಯನ್ನು ಕೊಡುವುದಿಲ್ಲ ಎಂಬ ನಿರ್ಣಯ ಕೌರವನತೆ ಹೌದು ಅಂತ ಆದರೆ ಆ ಸಂದರ್ಭದಲ್ಲಿ ಅನ್ಯ ಮಾರ್ಗವಿಲ್ಲದೆ ಪಾಂಡವರ ಆಯ್ಕೆ ಯುದ್ಧವಾಗುತ್ತದೆ. ನಿರ್ಣಯವನ್ನ ಮಾಡಿ ಬಾ. ಅಂತೂ ಒಂದು ವಿಷಯ ಅತ್ಯಂತ ಸ್ಪಷ್ಟ ಆಯಿತು. ಯಾವುದು? ಮುಂದೆ ಯುದ್ಧದ ನಡೆದ್ರೆ ಯಾರು ಗೆಲ್ತಾರೋ ಸೋಲ್ತಾರೋ ಆ ವಿಷಯ ಆಮೇಲೆ ನಿರ್ಣಯ ಅಲ್ಲಿ ನೋಡೋಣ. ಆದ್ರೆ ನಮ್ಮ ಕರ್ತವ್ಯವನ್ನು ನಾವು ಬಿಡಬಾರದು. ಧರ್ಮನಂದನಾದಂತ ನಾನು ಮಾತು ತಪ್ಪಿದ ಮಾತ್ರವಲ್ಲ, ಧರ್ಮರಾಯನು ಹೀಗೆ ನಡೆದುಕೊಂಡರೆ ಕರ್ತವ್ಯ ಬಿಟ್ಟ ಅಂತ ಆಗಬಾರದು. ಮುಂದೊಂದು ದಿವಸ ಸಂಧಿಯನ್ನ ಮಾಡುವುದು ಧರ್ಮರಾಯನ ಕರ್ತವ್ಯ. ಮುಂದೊಂದು ದಿವಸ ಧರ್ಮರಾಯ ಹೀಗೂ ನಡೆದುಕೊಂಡರೆ ಹೀಗೂ ನಡೆದುಕೊಳ್ಳಬಹುದಿತ್ತು. ಬೆರಳು ಮಾಡಿ ತೋರಿಸಬಾರದಲ್ಲ. ಹಾಗಾಗಿ ಆ ಕರ್ತವ್ಯವನ್ನ ಮಾಡಿದ ನಂತರದಲ್ಲಿ ಉತ್ತರದಲ್ಲಿ ಭವಿಷ್ಯತ್ತಿನಲ್ಲಿ ಕೌರವ ಮುರಿದನಾದರೆ, ಅಂದ್ರೆ ನಾವು ಮುರಿಯೋದು ಬೇಡ, ಅವನು ಮುರಿದನಾದರೆ ನಾವು ಯುದ್ಧಕ್ಕೆ ಸನ್ನದ್ಧರಾಗೋಣ. ಯುದ್ಧ ಕೈಬೇಕು ಬಾಂಬ ಮಾತಲ್ವಾ? ಪಾಯಸವನ್ನ ತೆಗೆದುಕೊಂಡು ನೀನು ಹೊರಟವ. ಆದಿತ್ಯ ಹೋಗಿ ಬರ್ತೇನೆ. ಅದನ್ನೇ ಧನುಜಾರಿ ದ್ರೌಪದಿಯ ಸಂತವಿಸಲನ್ನೆಗೌ ಧನುಜಾರಿ ದ್ರೌಪದಿಯ ಸಂತವಿಸಲನ್ನೆಗೌ ಮಣಿಮಯ ಮರುಧವೌ ದಾರುಕೌತರನು ದುರ್ಜನರೆಡೆಗೆ ಪೋಪುದೆಂದ ಗಣಿತಾಯುಧವ ಸಾಧ್ಯಗಿ ತುಂಬಿದ ರಥದೊಳು ಅನಿಮಿಷರು ಜಯವೆನಲು ಮಂಗಲ ಮುಹೂರ್ತದಲ್ಲಿ ವನಜಾಕ್ಷನೇರ್ದನಾಸ್ಯಂದನವನೋ ನಾವು ಎಂದುಕೊಂಡಂತೆ ಪ್ರಸಂಗವನ್ನ ತೆಗೆದುಕೊಂಡು ಹೋಗುವ ನಿರ್ಧಾರಕ್ಕೆ ಬೇಕಾದಂತಹ ಅಂಶಗಳನ್ನ ಪೀಠಿಕೆಯನ್ನ ಹುಟ್ಟು ಹಾಕಿಸಿಕೊಂಡ ಹಾಗಾಯ್ತು. ಯಾಕೆ ಈ ಮಾತು ಹೇಳ್ತೇನೆ? ಜಗತ್ತಿನ ಆಗು ಹೋಗುಗಳನ್ನ ಈ ಶ್ರೀ ಕೃಷ್ಣ ಕಂಡಾಗ ಒಂದು ನೀತಿಯ ಮಾತುಗಳನ್ನ ಅವನಲ್ಲಿಯೇ ಅವನು ಬೆಳೆಸಿಕೊಂಡಿದ್ದಾನೆ. ಅದಾವುದು ಅವಕಾಶವು ಯಾರಿಗಾಗಿಯೂ ಕಾದು ಕುಳಿತುಕೊಳ್ಳುವುದಿಲ್ಲ. ಅವಕಾಶ ಯಾರಿಗೂ ಕಾದು ಕುಳಿತುಕೊಳ್ಳೋದಿಲ್ಲ. ಆಸಕ್ತಿ ಉಳ್ಳವನು ಅವಕಾಶವನ್ನ ನಿರ್ಮಿಸಿಕೊಳ್ಳುತ್ತಾನೆ, ಸಿಕ್ಕ ಅವಕಾಶವನ್ನ ಸಮರ್ಥವಾಗಿ ಬಳಸಿಕೊಳ್ಳುತ್ತಾನೆ. ಯಾಕೆ ಮಾತು? ಯಾವಾಗ ಯಾವಾಗ ಭರತ ಖಂಡದಲ್ಲಿ ಧರ್ಮವು ಹಾಳಾಗುತ್ತಾ ಹೋಗುತ್ತದೆಯೋ ಅಂತಹ ಸಂದರ್ಭದಲ್ಲೆಲ್ಲ ದೇವತಾ ಸಮಾನರಾಗಿ ಬಾಳುವಂತಹ ಮನುಷ್ಯರು, ಅಂದ್ರೆ ಒಳ್ಳೆಯ ಮನಸ್ಸಿನವರು, ಒಳ್ಳೆಯವರು ಅಂದ್ರೆ ಯಾರು? ಲೋಕ ಸಮಸ್ತ ಸುಖಿನೋ ಭವಂತು. ಹಾಗೆ ಜಗತ್ತಿನ ಒಳಿತನ್ನ ಬಯಸುವವರು ತಮ್ಮ ಕಾರ್ಯವನ್ನ ಭಗವಂತನ ಅವತಾರವೆಂಬುದಾಗಿ ತಿಳಿದು ನಡೆಸಬೇಕು. ಧರ್ಮ ಯಾವಾಗ ಗ್ಲಾನಿ ಆಗ್ತದೆಯೋ ಆವಾಗ ದೇವರಂತಹ ದೇವರೇ ಹುಟ್ಟು ಬರ್ಲಿಕ್ಕೆ ಸಾಧ್ಯ ಇಲ್ಲ. ದೇವರ ಸಂಕಲ್ಪದಂತೆ ಧರ್ಮ ಸಂಸ್ಥಾಪನೆಯಾಗಿ ಹೋಗ್ಬೇಕು ಅಂತ ಅದಕ್ಕೆ ನಮ್ಮಂತವರ ಕಾರಣ ಆಗಬೇಕು ಅನ್ನುವ ತೀರ್ಮಾನದ ದಿಶೆಯಲ್ಲಿ ಆಲೋಚಿಸಿದಾಗ, ಚಿಂತಿಸಿದಾಗ ನಮಗೆ ಹೊಡೆದಿದ್ದು ಯಾವುದು? ಆಸಕ್ತಿ
ಉಳ್ಳವನು ಸಿಕ್ಕ ಅವಕಾಶವನ್ನ ಸಮರ್ಥವಾಗಿ ಬಳಸಿಕೊಳ್ಳುತ್ತಾನೆ. ಇನ್ನೊಂದು ದಿನ ದ್ರೌಪದಿ ಸ್ವಯಂವರದ ಸಮಯ ನನಗಿವತ್ತು ನೆನಪಾಗಿತ್ತು. ಆ ಹೊತ್ತು ದ್ರೌಪದಿ ಪಾಂಡವರನ್ನೇ ಮದುವೆಯಾಗಬೇಕು ಎನ್ನುವ ಉದ್ದೇಶದಿಂದ ಅವಳು ಹುಟ್ಟಿದ್ದು ಎಂಬುದಾಗಿ ಪ್ರತೀತಿ ಇತ್ತು. ಆ ಸಮಯದಲ್ಲಿ ಲೋಕದಲ್ಲಿ ಪಾಂಡವರಿಗಿಲ್ಲ ಎಂಬಂತ ವರ್ತಮಾನ ಇತ್ತು. ಆದ್ರೆ ದೈವ ಸಂಕಲ್ಪ ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ವಲ್ಲ. ಹಾಗಾಗಿ ಪಾಂಡವರು ಎಲ್ಲಿಯೋ ಇರಬೇಕು ಎಂಬ ತೀರ್ಮಾನ ನಮ್ಮದಾಗಿತ್ತು. ಅದು ಲೋಕದ ಜನರಿಗೆ ಗೊತ್ತಿಲ್ಲ. ಅದರಲ್ಲೂ ದ್ರುಪದನ ಸಾಮ್ರಾಜ್ಯದವರಿಗೆ ಗೊತ್ತಿರಲಿಲ್ಲ. ಆಗ ಅವರು ಒಂದು ಮಾತು ಕೇಳಿದ್ರು. ಈ ಬಿಲ್ಲನ್ನ ಎತ್ತಿ ಹದೆಯನ್ನು ಏರಿಸಿ ಸ್ವಯಂವರದ ಆ ಒಂದು ಷರತ್ತನ್ನು ಮೀರಲಿಕ್ಕೆ ಯಾರಿಗೂ ಆಗುವುದಿಲ್ಲ. ದ್ವಾರಕೆಯ ಕೃಷ್ಣ ಮನಸ್ಸು ಮಾಡಿದ್ರೆ ಏನೂ ಮಾಡಬಲ್ಲ. ಹಾಗಾಗಿ ನೀನು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ನಮ್ಮ ಅಣ್ಣ ಬಲರಾಮರು ಕೂಡ ಕೇಳಿದ್ದುಂಟು. ಆಗ್ಲೇ ಹೇಳಿದ್ದೇನೆ, ನಾನು ಸಂಕಲ್ಪ ಮಾಡಿದ್ದು ಧರ್ಮ ಸಂಸ್ಥಾಪನೆ. ಹಾಗಾಗಿ ನನ್ನ ದೃಷ್ಟಿಯಲ್ಲಿ ಎಲ್ಲಿಯೋ ಉದ್ಯಮ ಪಾಂಡವ ಇದ್ದಾನೆ. ಆ ದೈವ ಸಂಕಲ್ಪ ನೆರವೇರುತ್ತದೆ. ಆ ಮೂಲಕವಾಗಿ ಅಂದು ಸ್ವಯಂವರದಲ್ಲಿ ಸಿಗುವ ದ್ರೌಪದಿ ನನ್ನ ಧರ್ಮ ಸಂಸ್ಥಾಪನೆಗೆ ಉದ್ದೇಶಕ್ಕೆ ಆಯುಧವಾಗಿ ಕಾರಣಳಾಗಿ ಸಿಗ್ತಾಳೆ. ಹಾಗೆ ದ್ರೌಪದಿ ಸಿಕ್ಕಿದಾಗ ಹೇಳಿದೆ, ತಂಗಿ ಇವತ್ತಿನಿಂದ ನಾನು ನಿನ್ನ ಅಣ್ಣ. ಧರ್ಮ ಸಂಸ್ಥಾಪನೆಗೆ ನನ್ನ ಜೊತೆಗೆ ನೀನು ಸಹೋದರಿ ಎಂಬುದಾಗಿ ಅವಳನ್ನು ಸ್ವೀಕರಿಸಿದ್ದೆ. ಹಾಗಾಗಿ ಈಗ ಹೇಳಿ, ಆಸಕ್ತಿ ಉಳ್ಳವನು ಸಿಕ್ಕ ಅವಕಾಶವನ್ನು ಸಮರ್ಥವಾಗಿ ಬಳಸಿಕೊಳ್ಳುತ್ತಾನೆ ಎಂಬುದು ನನಗೆ ಬೇರೆ ದಾರಿ ಇರಲಿಲ್ಲ. ಆ ಧರ್ಮರಾಯ ಕೊಟ್ಟ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡೆ. ದ್ರೌಪದಿಯ ಮೂಲಕವಾಗಿ ಧರ್ಮ ಸಂಸ್ಥಾಪನೆಗೆ ಬೇಕಾದ ಪೀಠಿಕೆಯನ್ನು ಹುಟ್ಟು ಹಾಕಿಸಿಕೊಂಡೆ. ಅಲ್ಲಿಗೆ ಆಸಕ್ತಿ ಇದ್ದವನು ಸಿಕ್ಕ ಅವಕಾಶವನ್ನು ಸಮರ್ಥವಾಗಿ ಬಳಸಿಕೊಳ್ಳುತ್ತಾನೆ ಎಂಬ ತೀರ್ಮಾನ ಆಗಿದೆ. ಇನ್ನು ಮುಂದೆ ಲೋಕಕ್ಕೆ ಗೊತ್ತಾಗಿದೆ ದುರ್ಜನರು ಕೌರವರು ಎಂಬುದಾಗಿ, ದುಷ್ಟರು ಎಂಬುದಾಗಿ. ಹಾಗಾಗಿ ಕೃಷ್ಣ ಸಂಧಾನಕ್ಕಾಗಿ ಕೌರವನಲ್ಲಿಗೆ ಹೋಗ್ತಾನೆ ಎಂಬ ಮಾತನ್ನು ಕೇಳಿದಾಕ್ಷಣವೇ ನಮ್ಮ ಸಾಧ್ಯಕಿ ಕೃತವರ್ಮಾದಿಗಳು ಬಂದು ಆಯುಧಗಳನ್ನು ತುಂಬಿದ್ದಾರೆ. ದುಷ್ಟರ ಕಡೆ ಹೋಗುವುದು ಏನಾಗ್ತದೆಯೋ ಗೊತ್ತಿಲ್ಲ. ಹಾಗಾಗಿ ಸಣ್ಣ ಗಾಡಿ ಬೇಡ ಅಂದ್ರೆ ರಥ 2 ಗಾಲಿಗೆ ಬೇಡಂತೆ. ಹೌದು, ಮಹಾರಥ 10 ಗಾಲಿನೂ ಅಲ್ಲ, ಶತಗಾಲಿನೂ ಅಲ್ಲ, ಸಹಸ್ರ ಗಾಲಿ. ಅದಕ್ಕೆ ಚಂದನ ಅಂತ ಹೆಸರು. ಹೋಗ್ತಾ ಇರುವುದೇ ಚಂದನ ಅಂತ ಹೆಸರು. ಅಷ್ಟು ದೊಡ್ಡ ಗಾಡಿಯಲ್ಲಿ ತುಂಬಾ ಶಸ್ತ್ರಾಸ್ತ್ರಗಳನ್ನು ತುಂಬಿದ್ದಾರೆ. ಅದನ್ನೆಲ್ಲ ಇಟ್ಕೊಂಡು ಜೊತೆಗೆ ಕಣ್ವರು ನಾರದರು ಎಲ್ಲರೂ ಕೂಡ ಬಂದು ಸೇರ್ತಾ ಇದ್ದಾರೆ. ಋಷಿಮುನಿಗಳೆಲ್ಲ ಬಂದು ಎರಗುತ್ತಾ ಇದ್ದಾರೆ. ಜಯ ಆಗಲಿ, ಜಯ ಆಗಲಿ, ಜಯ ಆಗಲಿ, ಕೃಷ್ಣನಿಗೆ ಜಯ ಆಗಲಿ ಅಂತ ಕೊಂಡಾಡ್ತಾ ಇದ್ದಾರೆ. ಅವರೆಲ್ಲರ ಸಮ್ಮುಖದಲ್ಲಿ ಅವರ ಜಯಘೋಷದೊಂದಿಗೆ ಈ ಮಂಗಲ ಮುಹೂರ್ತದಲ್ಲಿ ಕೌರವನ ಆಸ್ಥಾನದತ್ತ ಹೋಗಲಿಕ್ಕಾಗಿ ಚಂದನವನ್ನ ಏರಿ ನಾನು ಕೌರವನ ಆಸ್ಥಾನದ ಕಡೆಗೆ ಬಂದೆ. ಮುರಹರವು ಬರುವನೋಗಣೆಗೆ, ಮುರಹರವು ಬರುವನೋಗಣೆಗೆ ತಮ್ಮ ಮಂದಿರಕ್ಕೆಂದು ಗುರು ಭೀಷ್ಮ ವರ ಕೃಪಾದಿಗಳು ತರತರ ಸುವಸ್ತುವ ಕೂಡಿಕೊಂಡಿರಲು ಕೌರವನು ಬರುವ ಅಚ್ಯುತನೆನುತ, ಕೌರವನು ಬರುವನಚ್ಯುತನೆನುತ ವರ ದಿವ್ಯ ರಸ ಭರಿತದಡುಗೆಯ ಮಾಡಿಸಲು ಕುರುರಾಯ ನುಡಿದೆಲ್ಲರಾಲಯವ ಕೊಕ್ಕು ಕುಶಲವವು ಬೆಸಗೊಳ್ಳುತ್ತ ವಿಧವನರ ಮನೆಗೈದನು ಕೃಷ್ಣ. ಒಂದು ನಿಂತಹ ಸ್ಥಳ ಹಸ್ತಿನಾವತಿಯ ರಾಜಭವನದ ಸನಿಹ ರಾಜ ಬೀದಿಗೆ ಬಂದು ನಿಂತಾಯಿತು. ತಕ್ಷಣದಲ್ಲಿಯೇ ಹಿರಿಯರಾದಂತಹ ಭೀಷ್ಮರು, ಕೃಪಾಚಾರ್ಯರು, ಹಾಗೆ ಗುರುಗಳು ಎಲ್ಲರೂ ಕೂಡ ಬಂದು ಮಾತನಾಡಿಸಿದ್ದಾರೆ. ಅವನ್ನೆಲ್ಲ ಕ್ಷೇಮ ಸಮಾಚಾರಗಳು ನೀಡಿ ಸಂತೋಷಿದ್ದಾಯಿತು. ನನಗೆ ಇನ್ನೊಂದು ಹೆಸರು ಉಂಟು, ಅಚ್ಯುತ ಅಂತ. ಅಂದ್ರೆ ಹೇಳಿದ ಕೆಲಸವನ್ನು ತಪ್ಪದೇ ಮಾಡ್ತಾನೆ ಅಂತ.
ಚ್ಯುತಿ ಇಲ್ಲದೆ ಕೆಲಸ ಮಾಡುವವನು. ಹಾಗಾಗಿ ಧರ್ಮರಾಯ ಕೌರವನಿಗೆ ಹೇಳಿ ಕಳಿಸಿದ್ರು, ಕಡುಗಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣಂತೆ ಇದ್ದ. ಹಾಗಾಗಿ ಕೃಷ್ಣನ ಮಾತಿಗೆ ಅವನು ಬಂದೇ ಬರ್ತಾನೆ, ಅದಕ್ಕೆ ಚ್ಯುತಿ ಇಲ್ಲ ಅಂತ ಹೇಳಿ ನಾನು ಬರ್ತೀನಿ ಅಂತ ಅವನು ಅಡಿಗೆ ಮಾಡಿಸಿಟ್ಟಿದ್ದಾನೆ. ಆದ್ರೆ ಅವನ್ನೆಲ್ಲ ಮಾತಾಡಿಸಿದೆ, ಕೌರನ ಮನೆಯೊಂದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಮನೆಗೆ ಹೋಗೋಣ ಅಂತ ಯೋಚನೆ ಮಾಡಿದಲ್ಲಿ ನಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದೆ, ಪಾಂಡವರ ತಾಯಿ ಕುಂತಿ ವಿದುರನಾಲಯದಲ್ಲಿ ಇದ್ದಾಳೆ. ಪಾಂಡವರ ಒಪ್ಪಿಗೆಯನ್ನು ಪಡೆದುಕೊಂಡಾಗಿದೆ, ಅವರ ಅಮ್ಮನ ಆಶೀರ್ವಾದ ಇನ್ನೂ ಆಗಲಿಲ್ಲ. ಆದ್ದರಿಂದ ಅನುಕೂಲ ಸಿಂಧುವು ಆಯಿತು. ನಾವು ನನ್ನನ್ನೇ ಪರಮ ಭಕ್ತಿಯಿಂದ ಕಾಯ್ತಾ ಇದ್ದಾರೆ ವಿದುರ ಅನ್ನೋದು ನಮ್ಗೆ ಗೋಚರ ಆಗಿದೆ. ವಿದುರನನ್ನು ಸಂತೈಸಿದ ಹಾಗಾಯಿತು. ಹಾಗಾಗಿ ಕೌರವನ ಅರಮನೆಯನ್ನು ಉಳಿದು ನಾನು ವಿದುರನ ಮನೆಯನ್ನು ಸಾಗಿ ಬಂದು ನೋಡ್ತಾ ಇದ್ದೇನೆ. ವಿದುರ ಎದುರಾಗಿ ಬರ್ತಾ ಇದ್ದಾನೆ, ನೋಡೋಣ. ಶ್ರೀಹರಿ ನೀನೇ ರಕ್ಷಿಸು, ಹಸ್ತಿನಾವತಿಗೆ ಲಕ್ಷ್ಮೀ ರಮಣನೈ ತರುತ್ತಾನೆ. ಈ ಮಾತುಗಳನ್ನು ಕೇಳಿದ ತಕ್ಷಣ ಅದೆಷ್ಟು ಸಂತೋಷ. ಹಸ್ತಿನಾವತಿಗೆ ಭಾಗ್ಯ ದೇವತೆಯೇ ನಡೆದು ಬರುತ್ತಾನೆ, ಹಸ್ತಿನಾವತಿಯ ಭಾಗ್ಯಕ್ಕಿನ್ನು ಎಣೆಯೇನು ಎಂಬ ಹಾಗೆ ಆಲೋಚಿಸುತ್ತಾ, ಎಂದಾದರೂ ಕೃಷ್ಣ ಹಸ್ತಿನೆಗೆ ಬಂದಾಗ ಅವನನ್ನು ನೋಡುವಂತಹ, ಅವನ ದರ್ಶನವನ್ನು ಪಡೆಯುವಂತಹ ಭಾಗ್ಯ ನಮಗೆಲ್ಲಾದರೂ ದೊರೆಯಿತೆ ಎಂಬ ಕಾತುರತೆಯಿಂದ ಕಾಯ್ತಾ ಕುಳಿತಿದ್ದೇನೆ. ಹಸ್ತಿನ ಎಲ್ಲಾ ಸಜ್ಜುಗೊಂಡಿದೆ. ಭೀಷ್ಮ ದ್ರೋಣ ಕೃಪಾದಿಗಳ ಮನೆಯಲ್ಲಿ ಭಕ್ಷ್ಯ ಭೋಜನಗಳು ಸಿದ್ಧವಾಗಿವೆ. ವಿಶೇಷವಾಗಿ ಕೌರವನ ಅರಮನೆಯಲ್ಲೂ ಭೋಜನ ಸಿದ್ಧಪಡಿಸಿದ್ದಾರಂತೆ. ಅವರೆಲ್ಲರನ್ನು ನೋಡಿದ ಮೇಲೆ ಎಲ್ಲಾದರೂ ಕೃಷ್ಣ ನಮ್ಮ ಕಣ್ಣಿಗೂ ಕಾಣಬಹುದೇ ಎಂಬ ರೀತಿಯಲ್ಲಿ ನಿರೀಕ್ಷಿಸುತ್ತಾ ಕುಳಿತಿದ್ದೇನೆ. ಅದು ನಮ್ಮ ಮನೆಯ ಅಂಗಳದಲ್ಲಿ ನಾನು ಅದೇನನ್ನು ಕಾಣ್ತಾ ಇದ್ದೇನೆ, ಏನನ್ನು ಕಾಣ್ತಾ ಇದ್ದೇನೆ? ಕಂದಣಿಯೇ ಚಿನುಮಯನ ಮೂರ್ತಿಯೋ ಶ್ರೀಹರಿ ನೋಡಿದವು, ಕಂದಣಿಯ ಚಿನುಮಯನ ಮೂರ್ತಿಯ ಚಿನುಮಯನ ಮೂರ್ತಿಯಂ ಮಾಡಿದವು ನಿಜದ ಸಂಸ್ತುತಿಗಳು, ಮಾಡಿದವು ನಿಜದ ಸಂಸ್ತುತಿಗಳು, ಪಿರಿದು ಕೊಂಡಾಡಿದವು ತನಗೆ ಲಕ್ಷ್ಮೀ ರಮಣ ದಯವಾದ, ಲಕ್ಷ್ಮೀ ರಮಣ ದಯವಾದ ನೆನುತಲ ವಿದುರನಂದು, ಲಕ್ಷ್ಮೀ ರಮಣ ದಯವಾದ ಪಾಡಿದವು ಗುಣಗಣವ ಬೇಕಾದ ವರಗಳವು ಬೇಡಿದವು ಮನದೊಳಾನಂದ ಸಾಗರದೊಳ್ ಓಲಾಡಿದವು, ಆನಂದ ಸಾಗರದೊಳ್ ಓಲಾಡಿದವು, ನೋಡಿದವು ನೋಡಿದವು ಶ್ರೀಹರಿ ಕೃಷ್ಣ ವಾಸುದೇವ ಮುಕುಂದ ಮುರಾರಿ ಗೋವಿಂದ ಗೋಪಾಲ ಅಚ್ಯುತ ಅನಂತ ಕೇಶವ. ಶ್ರೀಹರಿ ಭಕ್ತ ಶ್ರೇಷ್ಠ, ನಿನ್ನ ದರ್ಶನ ಭಾಗ್ಯವದೆಂತೋ ಎಂದು ಕಾಯುತ್ತಿದ್ದೆ ಸ್ವಾಮಿ. ಕೊನೆಗೂ ಇಂದು ನನಗೆ ಲಕ್ಷ್ಮೀ ರಮಣ ದಯವಾದ, ಲಕ್ಷ್ಮೀ ರಮಣ ದಯವಾದ ಹಸ್ತಿನಿಗೆ ಭಾಗ್ಯ ದೇವತೆ ಬಂದಂತಾಯಿತು. ಈ ಬಡವನ ಮನೆಯಂಗಳದಿ ಭಾಗ್ಯ ನಿಧಿಯನ್ನು ಕಂಡೆ ದೇವರೇ, ಭಾಗ್ಯ ನಿಧಿಯನ್ನು ಕಂಡೆ. ನಿನ್ನನ್ನು ನೋಡಿ ಮನದ ಆನಂದವು ತುಂಬುಕ್ಕಿ ಕಣ್ಣಲ್ಲಿ ಜಲವಾಗಿ ಹರಿಯುತ್ತಿದೆ ಸ್ವಾಮಿ. ಕೊನೆಗೂ ಈ ಭಕ್ತನ ಮೇಲೆ ನಿನಗೆ ದಯವಾಯಿತೆ. ನಮ್ಮ ಮನೆಯಂಗಳಕ್ಕೆ ಬಂದೆಯಾ ಲಕ್ಷ್ಮೀ ರಮಣ, ಇದೋ ನಿನಗೆ ವಂದಿಸಿಕೊಳ್ಳುತ್ತಿದ್ದೇನೆ ಸ್ವಾಮಿ, ವಂದಿಸಿಕೊಳ್ಳುತ್ತೇನೆ. ನಿನ್ನ ಭಕ್ತಿಗೆ ಮೆಚ್ಚಿದೆ, ನಿನ್ನ ಭಕ್ತಿಗೆ ಮೆಚ್ಚಿದೆನು, ಎನಗಿನ್ನು ತೀರದು ನಿನ್ನ ಪೊಗಳಲು.
ಎನಗಿನ್ನು ತೀರದು ನಿನ್ನ ಪೊಗಳಲಿಗೆ ಅನ್ನಪಾನಗಳಿಲ್ಲದೆ ಬಳಲಿದೆನು ಅನ್ನಪಾನಗಳಿಲ್ಲದೆ ಬಳಲಿಪೆ ತಾನಿಂದ ಆ ವಿದುರ, ಶ್ರೀಹರಿ ನಿನ್ನ ಭಕ್ತಿಗೆ ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. ಧನ್ಯನಾದ ಸ್ವಾಮಿ. ವಿದುರ, ತನಗೆ ಲಕ್ಷ್ಮೀ ರಮಣನ ಒದಗಿದ ಅಂತ ಹೇಳಿದೆ. ಹೌದು ಸ್ವಾಮಿ. ಲೋಕದಲ್ಲಿ ಎಲ್ಲರೂ ನನಗೆ ತಮಗೆ ಇಷ್ಟ ಬಂದಂಗೆ ಹೋಗಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನನ್ನನ್ನ ಕೆಲವರು ಗೊಲ್ಲರ ಗೋವಳ ಎಂಬುದಾಗಿ ಕರೆಯುತ್ತಿರುವ ನಿನ್ನ ಸಹೋದರ ಸಂಬಂಧಿಗಳಾದಂತಹ ಪಾಂಡವರು ನನಗೆ ಸಂಪತ್ತಿನ ಒಡೆಯ ಅಂತ ಕರೆದು ಬಿಟ್ರು. ಅದನ್ನೇ ನೀನು ಮುಂದುವರ್ಸ್ಕೊಂಡು ಬಹುಶಃ ನೀನೇ ಹೇಳ್ಕೊಟ್ಟಿರ್ಬೇಕು ಅವರಿಗೆ. ಸಂಪತ್ತಿನ ಒಡೆಯ ಲಕ್ಷ್ಮೀ ರಮಣ ಶ್ರೀಕೃಷ್ಣ ಅಂತ ಬಹುಶಃ ನೀನೇ ಪಾಠ ಮಾಡಿದ್ಯೋ ಏನೋ. ಅದು ಅವರ ಬಾಯಲ್ಲಿತ್ತು, ಇವತ್ತು ನಿನ್ನ ಬಾಯಲ್ಲೂ ಕೇಳಂಗಾಯ್ತು ಅಲ್ವಯ್ಯ. ಹೊಗಳದೆ 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 ಗೊಲ್ಲರ ಗೋಪಾಲದಲ್ಲಿ ನಿನ್ನ ಹತ್ರ ಕೊಡ್ಲಿಕ್ಕೆ ಏನು ಉಂಟೋ ಅದು ಕೊಡು, ಇದು ಕೊಡು, ಆ ವರ ಕೊಡು, ಇದು ಕೊಡು, ಬೇಡಿದ ವರಗಳ ಬೇಕಾದದ್ದು ಹೌದಾ, ಅದು ಬೇಕು ಇದು ಬೇಕು ಅಂತೆಲ್ಲ ನೀನು ವರ ಕೇಳಿಕ್ ಹೋದೆ ಅಂದ್ರೆ ತಪ್ಪು ನಿನ್ನದಲ್ಲ. ನನ್ನಲ್ಲಿ ದೇವರನ್ನ ಕಂಡು ಆ ತೋರಿದ ಭಕ್ತಿ ಇದೆಯಲ್ಲ, ಪ್ರಪಂಚದಲ್ಲಿ ನಿನ್ನಂತಹ ಭಕ್ತಿಯ ಶ್ರೇಷ್ಠರನ್ನ ಕಾಣುವುದು ಬಹಳ ಕಷ್ಟ. ಆದರೆ ನಾನು ನಿನ್ನನ್ನು ನೋಡಿದ ಹಾಗಲ್ಲ. ಯಾಕೆಂದ್ರೆ ಲೋಕದಲ್ಲಿ ಧರ್ಮವಂತರು ಯಾರು ಅಂತವರನ್ನು ಕಂಡ್ರೆ ನನ್ನ ಹೊಟ್ಟೆ ತುಂಬಿ ಹೋದಾಗ ಆಗುತ್ತದೆ, ಮನಸ್ಸು ತುಂಬಿ ಹೋಗ್ತದೆ. ನಾನು ಆ ಭಕ್ತಿಯಲ್ಲಿ ಮುಗ್ಧನಾಗಿ ಬಿಡುತ್ತೇನೆ. ಯಾಕೆ? ಚಂದ್ರಕುಲದ ಅರಸರು ಆಳುವ ಕಾಲದಲ್ಲಿ ಆ ಒಂದು ಆಸ್ಥಾನದಲ್ಲಿ ನಿನ್ನ ಜನನ ಆದರೂ ಕೂಡ, ನಿನ್ನ ಕೆಲಸ ಅವರಿಗೆ ಸಹಾಯ ಮಾಡುವುದಾದರೂ ಕೂಡ, ನಿನ್ನ ಯಾವತ್ತೂ ಸಂದರ್ಭದಲ್ಲಿ ಸಿಕ್ಕಿದ ಯಾವುದೇ ಅವಕಾಶವನ್ನ ನಿನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳದೆ ಚಂದ್ರವಂಶದ ಈ ಒಂದು ಪ್ರಭುತ್ವದ ಏಳಿಗೆಗಾಗಿ ಸಮಸ್ತ ಜೀವನವನ್ನೇ ಸವೆಸಿ ಸಕಾಲಕ್ಕೆ ಬೇಕಾದ ಎಲ್ಲ ಚಿಂತನೆಗಳನ್ನು ಮಾಡಿ ಅವರಿಗೆ ದಾನ ಇರೋದು ಕೊಡುತ್ತಾ ಬಂದೇ ಅಲ್ಲ. ಹಾಗಾಗಿ ನಾನು ನಿನ್ನನ್ನ ಚಿಂತನ ಯೋಗಿ ಅಂತ ಕರಿಬೇಕಾಗ್ತದೆ. ಎಲ್ಲರೂ ಚಿಂತೆ ಮಾಡುವಾಗ, ಅಂದ್ರೆ ಪಾಂಡವರು ಸಹ ತಮಗೆ ಕಷ್ಟಕಾಲ ಬಂದಾಗ ಚಿಂತೆ ಮಾಡ್ತಾ ಇರುವಾಗ ಅವರ ಚಿಂತೆಯನ್ನು ನಿವಾರಿಸಲಿಕ್ಕೆ ಉಪಾಯಗಳನ್ನ ಹೇಳಿಕೊಡುವ ಮೂಲಕ ಅರಗಿನ ಮನೆಯ ವಿಷಯ ನೆನಪಿಗೆ ಬರ್ತದೆ. ವಿಷಯವನ್ನ ತಿಳಿಸಿ ಚಿಂತನೆಯನ್ನ ಮೊದಲೇ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವ ನಿನ್ನ ಗುಣ ಚಿಂತನ ಯೋಗಿ. ನಿನ್ನಂತಹ ಚಿಂತನ ಯೋಗಿ ಪರಮ ಭಕ್ತ ಬೇರೆ ಇರ್ಲಿಕ್ಕಿಲ್ಲ. ನನ್ನ ಬಗ್ಗೆ ನೀವಿಷ್ಟು ಯೋಚನೆ ಮಾಡಿದ್ರಲ್ಲ ದೇವ್ರೆ. ಆದ್ರೆ ವಿದ್ರ, ನೀನೇನು ಸಾಮಾನ್ಯನಲ್ಲ. ಈ ಗುರುಕುಲದಲ್ಲಿ ಹಿರಿಯರಲ್ಲಿ ನೀನು ಒಬ್ಬ ಅಗ್ರಗಣ್ಯ. ನಿನ್ನ ಕೊಡುಗೆ ಈ ಚಂದ್ರವಂಶದ ಸಾಮ್ರಾಜ್ಯಕ್ಕೆ ಆಘಾತವಾಗಿದೆ. ನಮ್ಮ ಕರ್ತವ್ಯ ಅದನ್ನೆಲ್ಲ ಕೇಳಿ ಜೊತೆಗೆ ನೀನು ಹೊಗಳಿದ್ದನ್ನ ನೋಡಿ ಮನಸ್ಸೇನೋ ತುಂಬಿ ಬಂತು ಮಹಾರಾಜ. ಆದ್ರೆ ನಾನು ಬಂದಿದ್ದ ಹೇಗೆ ನೋಡಿದೀಯ? ಚಂದನ ಉಂಟು, ದೊಡ್ಡ ಗಾಡಿ, ತುಂಬಾ ಶಸ್ತ್ರಾಸ್ತ್ರಗಳನ್ನ ಹಾಕಿಟ್ಬಿಟ್ಟಿದ್ದಾರೆ. ದೂರದಿಂದ ಬಂದಿದ್ರು, ಬರುವಾಗ ಅನ್ನ ಪಾನಗಳಿಲ್ಲ, ಬರೀ ಶಸ್ತ್ರವೇ ಇರ್ತದೆ. ಹಾಗಾಗಿ ದೇಹ ದಣಿವಾಗಿಟ್ಟಿದ್ರ ಈ ನಿನ್ನ ಹೊಗಳಿಗಿಂತ ಈ ದೇಹದ ಹೊಟ್ಟೆ ತುಂಬಲಿಕ್ಕೆ ಸಾಧ್ಯ ಇದೆಯೋ? ಧನ್ಯನಾದೆನು ಹೀಗೆ ಬರ್ಬೇಕು ಸ್ವಾಮಿ. ಧನ್ಯನಾದೆ ಧನ್ಯನಾದೆ ಧನ್ಯನಾದೆನು ದೇವ ಚಿತ್ತವಿದೆನುತ ಕರೆದೊಯ್ದು ಭವನಕ್ಕೆ ಒಳಗೆ ಬರ್ಬೇಕು ದೇವ್ರೆ, ಒಳಗೆ ಬರ್ಬೇಕು. ಬಣ್ಣಿಸುವಡಚ್ಯುತನ ಮಹಿಮೆಗಳ ಅರಿದು ಮಗುಳೆ ಪುರುಷೋತ್ತಮನ ಮಗುಳೆ ಪುರುಷೋತ್ತಮನ ಮಗುಳೆ ಪುರುಷೋತ್ತಮನ ಸುಪ್ಪತ್ತಿಗೆ ಏರಿಸಿ ಸುಪ್ಪತ್ತಿಗೆ ಏರಿಸಿ ಸಿರಿಪದಾಂಬುಜಯುಗಳ
ಸುಖ ತಂದಯ ಸತಿಯೊಳು ತಾಯಿ ದೋಷದಿಂದ ದೇವರೇ, ನಿನ್ನನ್ನು ಕಂಡ ಖುಷಿಯಲ್ಲಿ ನಿನ್ನನ್ನು ನೋಡ್ತಾ 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 ನಾನು ಮನೆಯೊಳಗಿದ್ದೇನೋ ಅಂಗಳದಲ್ಲಿದ್ದೇನೋ ಎಲ್ಲಿದ್ದೇನೆ ಎಂಬುದನ್ನೇ ಮರೆತು ಹೋದೆ ಸ್ವಾಮಿ. ಆನಂದ ಸಾಗರದಲ್ಲಿ ತೇಲಾಡಿದೆ ನಾನು. ನಿನ್ನನ್ನು ಹೀಗೆ ಅಂಗಳದಲ್ಲಿ ನಿಂತು ಮಾತನಾಡಿಸಿದ್ದಕ್ಕೆ ಕ್ಷಮಿಸಬೇಕು. ದಯಮಾಡಿ ಒಳಗೆ ಬಾ ಶ್ರೀಹರಿ, ದಯಮಾಡಿ ಒಳಗೆ ಬಾ. ಇದರ ಮನಸ್ಸಿನ ಒಳಗೆ ತೆಗೆದುಕೊಂಡ ಮೇಲೆ ಇರುವ ಜಾಗ ಅಂಗಳವೋ ಮನೆಯೋ ಮುಖ್ಯ ಆಗುವುದಿಲ್ಲ. ಹೃದಯದ ಬಾಗಿಲನ್ನೇ ತೆರೆದು ಒಳಗೆ ಕರೆದುವ ನೀನು ನಿನ್ನ ಕೊಟ್ಟ ಉಚಿತಾಸನ ನಮಗೆ ಬಹಳ ಸಂತೃಪ್ತಿಯನ್ನು ಕೊಡ್ತಾ ಇದೆ. ಅತಿಥಿ ಸತ್ಕಾರವನ್ನು ಮಾಡುವುದನ್ನು ನಾವು ಮರೆಯಬಾರದು ಸ್ವಾಮಿ. ಹಾಗಾಗಿ ನಿನ್ನನ್ನು ಸುಪ್ಪತ್ತಿಗೆಯ ಮೇಲೆ ಕೂರಿಸಿ ನಿನ್ನ ಚರಣ ಕಮಲಗಳನ್ನು ಪೂಜೆ ಮಾಡುವಂತಹ ಭಾಗ್ಯವನ್ನು ನನಗೆ ಒದಗಿಸಿಕೊಡಬೇಕು. ಆದರೂ ನಾನೋರ್ವನೇ ಅಲ್ಲ, ಈ ಸುಖವನ್ನು ನನ್ನ ಅರ್ಧ ಭಾಗವಾದ ನನ್ನ ಸತಿಯೂ ಕಾಣಬೇಕು. ಪಾರಸವಿ, ಶ್ರೀರಮಣ ದಯವಾದ ಯಮಗಿನ್ನಾರು ಲೋಕದೊಳ್ ಎಡೆಯೋ ಎಡೆಯೋ ಯಮಗಿನ್ನಾರು ಲೋಕದೊಳ್ ಎಡೆಯೋ ಕಣ್ಣಾರೆ ನೋಡಿದು ತೀರ್ಪು ಕಣ್ಣಾರೆ ನೋಡಿದು ತೀರ್ಪು ಪಿಂದಣ ಘೋರ ತುರಿದವ ಎಂದರು ಕಣ್ಣಾರೆ ನೋಡಿದು ತೀರ್ಪು ಪಿಂದಣ ಘೋರ ತುರಿದವ ಎಂದರು ಕಣ್ಣಾರೆ ನೋಡಿದು ತೀರ್ಪು ಪಿಂದಣ ಘೋರ ತುರಿದವ ಎಂದರು ಸತಿಯೋಳ್ ಅಂದು ಪಾರಸವಿ, ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ನೋಡು, ನಮಗೆ ಇಂದು ಶ್ರೀ ಹರಿಯು ದಯವಾಗಿದ್ದಾನೆ, ಶ್ರೀ ರಮಣ ದಯವಾಗಿದ್ದಾನೆ. ಇಡೀ ಲೋಕವೇ ಕೊಂಡಾಡುವಂತಹ ಲೋಕೋದ್ಧಾರ ಇಂದು ನಮ್ಮ ಮನೆಯೊಳಗಿದ್ದಾನೆ. ನಮ್ಮ ಜೀವನದಲ್ಲಿ ಅಥವಾ ಪೂರ್ವಭಾವಿಯಾಗಿ ಪೂರ್ವ ಜನ್ಮದಲ್ಲಿ ನಾವದೇನೇ ಪಾಪಗಳನ್ನು ಮಾಡಿದ್ದರೂ ಇವನ ಪಾದ ಪೂಜೆಯಿಂದ ಇವನ ದರ್ಶನ ಮಾತ್ರದಿಂದ ನಮ್ಮೆಲ್ಲಾ ಪಾಪಗಳು ತೀರ್ಚು. ಬಾ ಬಾ, ಹೀಗೆ ಇವನ ಪಾದ ಯುಗ್ಮಗಳನ್ನು ಪೂಜೆ ಮಾಡಿ ನಾವು ಸಂತೃಪ್ತರಾಗೋಣ, ಸಂತೃಪ್ತರಾಗೋಣ. ಪೂಜೆ ಮಾಡಿದ್ರೆ ಸಾಕೇನು, ಏನಾದ್ರು ಕೊಡ್ತೀಯಾ? ದೇವರೇ, ನೀನು ಬಂದಿದ್ದು ಈ ವಿಧುರನ ಮನೆಗೆ. ಹೌದು ಹೌದು ಇಡೀ ಹಸ್ತಿನೇ ನಿನ್ನ ಬರುವನ್ನು ಕಾಯ್ತಾ ಇತ್ತು. ಹೌದಂತ ಹೌದು. ಭೀಷ್ಮ, ಕೃಪ, ದ್ರೋಣಾದಿಗಳೆಲ್ಲ ನಿನಗಾಗಿ ಪೂರ್ಣ ಕುಂಭ ಸ್ವಾಗತವನ್ನು ತಯಾರಿ ಮಾಡಿದ್ರು. ಹೌದು ಅವರೆಲ್ಲರ ಮನೆಯಲ್ಲಿ ಮೃಷ್ಟಾನ್ನ ಭೋಜನ ಮಾಡಿಸಿದ್ರಂತೆ. ಆದರೆ ನೀನು ಬಂದಿದ್ದು ನಮ್ಮ ಮನೆಗೆ. ದೇವರೇ, ನೀನು ದೇವರು, ಎಲ್ಲರ ಹಸಿವನ್ನು ಬಲ್ಲವನು. ನಿನ್ನ ಹಸಿವನ್ನು ತಿಳಿಯುವಷ್ಟು ದೊಡ್ಡವ ನಾನಲ್ಲ. ಅದಷ್ಟೇ ಅಲ್ಲದೆ ನಿನ್ನ ಹೊಟ್ಟೆ ತುಂಬುವುದಕ್ಕೆ ಏನನ್ನು ಕೊಡಬೇಕು ನನಗೆ ಗೊತ್ತಿಲ್ಲ. ನಿನ್ನ ಹಸಿವು ನೀಗಿಸುವಂತದ್ದು ನನ್ನಲ್ಲಿ ಏನಿದೆ ಎಂಬುದು ನನಗೆ ಗೊತ್ತಿಲ್ಲ. ನನ್ನಲ್ಲಿ ಏನೂ ಇಲ್ಲ ಎಂದುಕೊಳ್ತೇನೆ. ಆದರೂ ಆದ್ರೆ ಒಂದು ಮಾತು ಹೇಳ್ತೇನೆ, ಏನು ಗೊತ್ತಿದೆಯಾ? ನೀನೇ ಹೇಳಿಬಿಟ್ಟ, ದೇವರೇ ನಿನ್ನ ಮನೆ ಬಾಗಿಲಿಗೆ ಬಂದು ಬಿಟ್ಟಿದ್ದಾನೆ. ನಾನು ಮೊದಲೇ ಹೇಳಿದ್ದೇನೆ, ಇದು ನೀನು ಭಾವುಕನಾಗಿ ಆಡ್ತಾ ಇದ್ದ ಮಾತು. ಚಿಂತನಾ ಯೋಗಿಯಾದ ನಿನಗೆ ದೇವರಿಗೆ ಆಕಾರ ಇಲ್ಲ, ಬಣ್ಣ ಇಲ್ಲ, ರೂಪ ಇಲ್ಲ, ಎಲ್ಲ ಗೊತ್ತಿಲ್ಲ, ಹೌದಾ? ಆದರೆ
ಮಾತಿನ ದೇವರು ನಾನೇ ಆಗಿದ್ದರೂ ಕೂಡ ಈಗ ನಿನ್ನ ಮನೆಯ ಬಾಗಿಲಿಗೆ ಬಂದ ದೇವರಿಗೆ ಆಕಾರ ಇದೆ. ಈ ಭೂಮಿಗೆ ಬಂದ ಮೇಲೆ, ಈ ಭೂಮಿಯ ಶರೀರವನ್ನ ಪಡೆದುಕೊಂಡ ಮೇಲೆ ಗುಣ ಸ್ವಭಾವ ಭೌತಿಕವಾದದ್ದು ಬಂದು ಸೇರಿಕೊಳ್ಳುತ್ತದೆ. ಹಾಗಾಗಿ ಇನ್ನು ನಿನಗೆ ಕೊಡ್ಲಿಕ್ಕೆ ಏನಿದೆ, ನಿನ್ನನ್ನ ಆರಾಧಿಸಲಿಕ್ಕೆ ನನ್ನಲ್ಲಿ ಏನಿದೆ ಅಂತ ಹೇಳ್ತೀಯಲ್ಲ. ಪುರೋಹಿತರು ದಿವಸ ಮಂತ್ರ ಹೇಳುವಾಗ ಹೇಳ್ತಾರೆ, ಏನು ನನಗೆ ಮಂತ್ರ ಗೊತ್ತಿಲ್ಲ, ನನಗೆ ನಿನ್ನ ಹೇಗೆ ಪೂಜೆ ಮಾಡ್ಬೇಕು ಗೊತ್ತಿಲ್ಲ, ನಿನಗೆ ಏನ್ ಬೇಕು ನನಗೆ ಗೊತ್ತಿಲ್ಲ, ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲ, ನೀನೇ ನಾನು ಅಂದುಕೊಂಡು ನನಗೆ ತಿಳಿದ ಹಾಗೆ ನನಗೆ ಬೇಕಾದದ್ದನ್ನ ಷೋಡಶೋಪಚಾರ ಉಪಚಾರ ಅಂತ ಹೇಳಿ ನಾನು ಮಲಗ್ತೇನೆ ನಿಂಗೂ ಶಯನ, ನಾನು ಸ್ನಾನ ಮಾಡ್ತೇನೆ ನಿಂಗೂ ಸ್ನಾನ, ನಾನು ತಿಂತೇನೆ ನಿಂಗೂ ನೈವೇದ್ಯ. ಹೀಗೆ ಪೂಜೆ ಅಂದ್ರೆ ಹೀಗೆ ಆಗ್ಬೇಕು ಅಂತಿಲ್ಲ, ಆರಾಧನೆ ಅಂದ್ರೆ ಹೀಗೆ ಆಗ್ಬೇಕು ಅಂತಿಲ್ಲ, ಭಕ್ತಿ ಮುಖ್ಯ. ಆ ರೀತಿಯಲ್ಲಿ ನನಗೆ ಏನು ಕೊಡ್ತೀಯೋ ನೀನು ಅದೇ ನನಗೆ ದೊಡ್ಡ ನೈವೇದ್ಯ ಕಾಣೋ. ಹಾಗೆ ದೇವ್ರೆ, ನೀನು ಹೇಳಿದ ಹಾಗೆ ನಿನ್ನನ್ನು ದೇವರು ಎಂದು ಪೂಜಿಸುವ ನಾನು ದೇವರ ಪೂಜೆಗೆ ನೈವೇದ್ಯಕ್ಕಾಗಿಯೇ ಇಟ್ಟಂತಹ ಸ್ವರ್ಣ ಕುಂಭದೊಳೆಯಿದೆ ಕ್ಷೀರವ ಚಿನುಮಯಗೆ ಸಮರ್ಪಿಸಲು. ಸ್ವರ್ಣ ಕುಂಭದೊಳೆಯಿದೆ ಕ್ಷೀರವ ಚಿನುಮಯಗೆ ಸಮರ್ಪಿಸಲು. ಕಾರುಣ್ಯವಾರಿದೆ ಸೇವಿಸಿದ ಪರಿಪೂರ್ಣ ಸಂತಸದಿಂದಲೇ. ಕಾರುಣ್ಯವಾರಿದೆ ಸೇವಿಸಿದ ಪರಿಪೂರ್ಣ ಸಂತಸದಿಂದಲೇ ಶರಧೆ ಶಯನಾದ. ಒಂದು ಕಾಲದಲ್ಲಿ ಒಬ್ಬ ಹೆಂಗಸು, ಅಂದ್ರೆ ಪಾಪಿಷ್ಟರಾಗಿ ಪಾಪಕರ್ಮಗಳನ್ನೆಲ್ಲ ಮಾಡಿ ಹೆಂಗಸಾಗಿ ಹುಟ್ಟಿದವಳು. ಹೆಂಗಸರೆಲ್ಲ ಪಾಪ ಮಾಡಿ ಹುಟ್ಟಿದವರು ಅಂತ ಅಲ್ಲ, ಪಾಪ ಕೃತ್ಯದಿಂದ ಹೆಣ್ಣಾಗಿ ಹುಟ್ಟಿದವಳು. ಶಿವರಾತ್ರಿಯ ದಿವಸ ಕೊನೆಯ ಸಮಯದಲ್ಲಿ ಒಂದು ಪತ್ರೆಯನ್ನು ಶಿವನ ಮೇಲೆ ಶಿವಲಿಂಗದ ಮೇಲೆ ಹಾಕಿದ್ಲಂತೆ. ಶಿವ ಅದರಿಂದ ಭಾವಪೂರ್ಣನಾಗಿ ಸಂತುಷ್ಟನಾಗಿ ಹೋಗ್ತಾನೆ. ಅಂದ್ರೆ ಕೊಡುವವನು ಏನು ಕೊಡ್ತಾನೆ ಅಂತಲ್ಲ, ಜೊತೆಯಲ್ಲಿ ಆ ಕೊಡುವಿಕೆಯ ರೀತಿ ಹೇಗೆ, ಅದರಲ್ಲಿ ಏನಿದೆ, ಆ ಭಾವವು ಕೂಡ ಬಹಳ ಮುಖ್ಯವಾಗ್ತದೆ. ಹಾಗಾಗಿ ಕೆಲವು ಸಾರಿ ಯಾವುದೇ ವಿಷಯ ವಸ್ತುನ ಯಾರ್ಯಾರೋ ತಂದು ಕೊಟ್ಟರು ಮನಮೆಚ್ಚಿನ ಮಡದಿ ಕೊಟ್ಟಾಗ ಬಹಳ ಸಂತೋಷ ಆಗ್ತದೆ. ಹಾಗೆಯೇ ಮನೆಗೆ ಬಂದಾಗ ನನ್ನನ್ನ ಸತ್ಕರಿಸಿ ಭಾವಪೂರ್ಣನಾಗಿ ಏಕೋ ಭಕ್ತಿಯಿಂದ ಸ್ವಾಮಿ ಇದು ನಿನಗೆ ಅಂತ ಅರ್ಪಿಸಿದೆಯಲ್ಲ, ಈ ನಿನ್ನ ಸಮರ್ಪಣೆ, ನೀನು ಕೊಟ್ಟ ಹಾಲನ್ನ ಬಹಳ ತೃಪ್ತಿಯಿಂದ ಬಾಯಿ ಇಟ್ಕೊಂಡೇ ಬಿದ್ರ. ಆದ್ರೆ ಸ್ವಲ್ಪ ಚೆಲ್ಲು ಹೋಯ್ತಲ್ಲ, ಏನು ಮಾಡೋ? ಸ್ವಲ್ಪವೇ ಸ್ವಾಮಿ. ದೇವರೇ, ದೇವರ ನೈವೇದ್ಯಕ್ಕಿಟ್ಟ ಹಾಲನ್ನ ನೀನೇ ದೇವರು ಅಂತ ಹೇಳಿ ನಿನಗೇ ತಂದು ಕೊಟ್ಟೆ. ನೀನದನ್ನು ಸಂತೃಪ್ತಿಯಿಂದ ಸ್ವೀಕರಿಸಿದೆ. ಸ್ವಲ್ಪ ಬಿದ್ದು ಹೋದ್ರು ಎಲ್ಲ ಹೋಗ್ತಾ ಇದೆ ನೋಡು. ಆಗೋ ನೋಡು ದೇವರೇ, ಆಗೋ ನೋಡು. ಹಸ್ತಿನ ಎಲ್ಲ ಕ್ಷೀರಾಬ್ಧಿಮಯವಾಗಿ ನನಗೆ ಕಾಣುತ್ತಿದೆ. ನನ್ನ ಮನೆಯಂಗಳವೆಲ್ಲ ಕ್ಷೀರಾಬ್ಧಿಮಯವಾಗಿ ಕಾಣುತ್ತಿದೆ. ಹಾಲು ಬಂದಿದೆ ಅಂತ ಹೆರ್ಕ್ಲಿಕ್ಕೆ ಹೋಗಿದ್ದಾರೆ. ಹಾಲು ಬಂದಿದೆ ಎಂದು ತುಂಬಿಕೊಳ್ಳಲು ಹೋಗುತ್ತಿದ್ದಾರೆ. ಇಂತಹ ಚಮತ್ಕಾರಗಳನ್ನು ನೀನು ಮಾತ್ರ ಮಾಡಬಲ್ಲೆ ಸ್ವಾಮಿ. ಶರಧಿ ಶಯನನಾದ ನೀನು, ಕ್ಷೀರ ವಾರಧಿಯನ್ನು ಶಯನಿಸುವಂತಹ ನೀನು ಇಲ್ಲಿ ನಾ ಕೊಟ್ಟ ಹಾಲಿನಲ್ಲಿ ಕ್ಷೀರ ವಾರಿಧಿಯನ್ನೇ ನಿರ್ಮಿಸಿ ಬಿಟ್ಟೆ ಸ್ವಾಮಿ. ಒಂದು ಬಿಂದುವಿನಿಂದ ಕ್ಷೀರ ವಾರಿಧಿಯೇ ಇಲ್ಲಿ ಹರಿದು ಬಂದಿದೆ. ಇಂತಹ ನಿನ್ನ ಮಹಿಮೆಗಳನ್ನ, ಇಂತಹ ನಿನ್ನ ಅಗಾಧವಾದಂತಹ ಚಮತ್ಕಾರಗಳನ್ನ ಕಾಣುವ ಭಾಗ್ಯ ಇಂದು ನಮ್ಮದಾಯಿತಲ್ಲ. ನಿನ್ನನ್ನು ನಾನು ಏನೆಂದು ಹೊಗಳಲೋ ಸ್ವಾಮಿ, ನಿನ್ನನ್ನು ಏನೆಂದು ಹೇಳಲಿ? ಇದೆಲ್ಲ ನಿನ್ನ ಭಕ್ತಿ ಭಾವದ ಪೂರ್ವಕವಾಗಿ ನಡೆದು ಹೋದ ಮಾತ್ರ ಕಾರ್ಯ. ಯಾವುದೇ ಇರ್ಲಿ, ಒಂದು ಕೆಲಸ ಆಗಬೇಕು ಅಂತಾದ್ರೆ ಸಮಯ, ಸಂದರ್ಭ, ಸೂಕ್ತ ವ್ಯಕ್ತಿಗಳು ಕೂಡ ಅವಶ್ಯಕತೆ ಇದೆ. ಹಾಗಾಗಿ ನಾನು ನಿನ್ನಲ್ಲಿ ಹೇಳುವುದೇನಂದ್ರೆ, ನೋಡು, ನಾನು ಕಾರ್ಯಾರ್ಥಿಯಾಗಿ ಬಂದಿದ್ದೆ, ಹೌದಾ? ಈಗ ಕಾರ್ಯಾರ್ಥಿಯಾಗಿ ಬಂದಾಗ ನಾನು ಇವತ್ತಿನ ವಿಷಯಕ್ಕೆ ಒಂದೆರಡು ಮಾತುಗಳನ್ನು ಹೇಳಬೇಕು.
ಹಾ. ಏನಂದ್ರೆ ಮನುಷ್ಯ ತನ್ನ ಸಂತಸದ ಕ್ಷಣಗಳನ್ನ ಕಳೆಯುವ ಸಂದರ್ಭದಲ್ಲಿ ತನ್ನ ಬದುಕಿನ ಕಾರ್ಯಗಳನ್ನ ಮರೆಯಕೂಡದು ಹೌದು. ಅಲ್ವಾ? ಹಾಗೆ ನಾನು ನಿನ್ನ ಮನೆಗೆ ಬಂದೆ ಯಾಕೆ? ಯಾಕೆ? ನೀನು ನಮ್ಮ ಬಗ್ಗೆ ಯೋಚಿಸ್ತಕ್ಕಂತ ವಿಷಯ ನಮಗೆ ಗೊತ್ತಿಲ್ಲದೆ ಹೋದ್ದೇನಲ್ಲ. ಅಲ್ಲಿ ನಾವು ಬರುವಾಗ ಗುರು ಭೀಷ್ಮಾದಿಗಳ ಎಲ್ಲರ ಜೊತೆಯಲ್ಲಿ ನೀನು ಕೂಡ ಒಂದು ಕಡೆ ನಿಂತಿದ್ದನ್ನು ನಾನು ನೋಡಿದ್ದೆ. ಆ ನಿನ್ನ ಮುಖದಲ್ಲಿ ನನ್ನ ಕಾಣಬೇಕೆಂಬ ಭಾವನೆ ಉಕ್ಕಿ ಹರಿಯುವುದು ನಮಗೆ ಸ್ಪಷ್ಟವಾಗಿದೆ. ಅಷ್ಟೇ ಅಲ್ಲ ವಿದುರ, ಅಲ್ಲಿಯೇ ನಿನ್ನನ್ನು ಕರೆದು ಮಾತನಾಡಿಸುತ್ತಿದ್ದೆ. ಹಾ. ಹೆಚ್ಚಿನ ಮಾತನ್ನ ನಿಮ್ಮ ಮನೆಗೆ ಬಂದು ಆಡಬೇಕು. ಕಾರಣ? ಯಾಕೆ? ಇಲ್ಲಿ ಪಾಂಡವ ಪ್ರಿಯನಾದ ನನಗೆ ಪಾಂಡವರ ತಾಯಿಯಾದವಳು ನಿನ್ನ ಜೊತೆಗೆ ಇದ್ದಾಳೆ, ನಿಮ್ಮಲ್ಲಿದ್ದಾಳೆ. ಹೌದು. ಹಾಗಾಗಿ ಇಲ್ಲಿ ಬಂದಾಗ ನಿನ್ನ ಮನಸ್ಸಿಗೂ ತೃಪ್ತಿ ಆಗುವಷ್ಟು ಮಾತನಾಡಿದ್ರೆ ಆಯ್ತು ಅಂತ ಹೇಳಿ ಹಾ. ಅವ್ರನ್ನೆಲ್ಲ ಕ್ಷೇಮ ಸಮಾಚಾರಕ್ಕೆ ಇಲ್ಲಿಗೆ ಬಂದೆ. ಈಗ ಕರ್ತವ್ಯದ ವಿಷಯದಲ್ಲಿ ನಾನೊಂದು ಮಾತು ಹೇಳಿದೆ, ಹೇಳಿ. ಎಲ್ಲರಿಗೂ ಹೇಳಿದ್ದಾರೆ. ಏನು? ಅವಕಾಶವು ಯಾರಿಗಾಗಿಯೂ ಕಾದು ಕುಳಿತುಕೊಳ್ಳುವುದಿಲ್ಲ. ಹಾ. ಆಸಕ್ತಿ ಉಳ್ಳವನು ಅವಕಾಶವನ್ನ ನಿರ್ಮಿಸಿಕೊಳ್ಳುತ್ತಾನೆ ಅಥವಾ ಸಿಕ್ಕ ಅವಕಾಶವನ್ನು ಸಮರ್ಥವಾಗಿ ಬಳಸಿಕೊಳ್ಳುತ್ತಾನೆ. ಹೌದು. ವಿದುರ, ಹಾ. ಲೋಕದಲ್ಲಿ ಪ್ರಾಣಿಗಳು ಹುಟ್ಟುವಾಗ ಅವ್ರ ತಾಯಿಯ ಗರ್ಭದಿಂದ ಬರ್ತದೆ. ಹೌದು. ಆದರೆ ನಾಗರಿಕನಾದ ಮನುಷ್ಯ ತನ್ನ ಮಕ್ಕಳಿಗೆ ಜನ್ಮವನ್ನು ಕೊಡುವಾಗ ಹಾ. ಯಾವ ಪ್ರಸೂತಿ ಚಿಕಿತ್ಸಾಲಯದಲ್ಲಿ ಅವರಿಗೆ ಮಗು ಹುಟ್ಟುವಾಗ ನೋಡ್ತಾರೆ. ಹಾ. ಇಲ್ಲ ಮನೆಯಲ್ಲಿರ್ತಕ್ಕಂಥ ಪ್ರಸೂತಿ ಗ್ರಹ ಅಂತ ಅಲ್ಲಿ ಮಕ್ಕಳು ಹುಟ್ಟುತ್ತಾರೆ. ಹೌದು. ಜಗತ್ತಿನಲ್ಲಿ ಜನರು ಹುಟ್ಟುವ ಸ್ಥಳ ಪ್ರಸೂತಿ ಗ್ರಹ. ಹಾ. ನನಗೆ ಹಾಗಾಗ್ಲಿಲ್ವೋ? ನಾನು ಹುಟ್ಟಿದ ಸೆರೆಮನೆಯಲ್ಲಿ. ಹೌದಾ? ಸೆರೆಮನೆಯಲ್ಲಿ ಹುಟ್ಟಿದ ನನ್ನನ್ನ ಹಾ. ಸಾಕಿದ್ದು ಗೋವರ್ಧನ. ಹಾ. ಆದ್ರೂ ನನ್ನ ಪುಣ್ಯ ಮಾರೆ, ಹಾ. ಹಾ. ನನಗೆ ಅವಕಾಶ ಸಿಕ್ಕಿದ್ ನೋಡು. ಎಷ್ಟೆಷ್ಟೋ ಕೆಲಸ ಮಾಡ್ಲಿಕ್ಕೆ ಬಂತು, ಮಾಡಿದೆ. ಅದೆಲ್ಲ ಕೊನೆಯಲ್ಲಿ ಒಂದು ದಿವಸ ಹಾ. ನಮ್ಮ ಮಾವ ಕಂಸ ಹಾ. ಹಾ. ನಮ್ಮನ್ನು ಹಬ್ಬಕ್ಕೆ ಕರೆದ. ಹಾ. ನಾವು ನಮ್ಮ ಅಣ್ಣ ಹಬ್ಬಕ್ಕೆ ಬಂದ್ವಿ. ಹಾ. ಹಬ್ಬಕ್ಕೆ ಬಂದಾಗ ಅಲ್ಲಿ ಮಲ್ಲ ಯುದ್ಧದ ಸ್ಪರ್ಧೆಯನ್ನು ಇಟ್ಟ. ಹಾ. ಅಲ್ಲಿ ಬಂದ ಮಲ್ಲರನ್ನ ಬಡಿಸುವ ಮೂಲಕ ನಮ್ಮ ಮಾವ ಹಾ. ಮಹಾ ಕ್ರೂರಿ. ನಮ್ಮ ತಂದೆ ತಾಯಿಗೆ, ಅಜ್ಜ ಅಜ್ಜಿಯರಿಗೆ, ಹಾ. ಸಮಸ್ತ ಪ್ರಜೆಗಳಿಗೆ ತುಂಬಾ ಕಷ್ಟಪಟ್ಟವರು. ಹೌದು. ಅಂತವರು ಭೂಮಿ ಮೇಲೆ ಉಳಿಲಿಕ್ಕಿಲ್ಲ, ಉಳಿಬಾರದು ಎಂಬ ತೀರ್ಮಾನದಲ್ಲಿ ನಾನಿದ್ದವರು. ಅವತ್ತು ಅವನು ಕೊಟ್ಟ ಮಲ್ಲ ಯುದ್ಧದ ಸಂದರ್ಭದಲ್ಲಿ ನಾವು ನಮ್ಮನ್ನ ಸೇರನ್ನು ಮುಗಿಸ್ಬೇಕು. ಅವ್ರ ಮಾವ ಅಂತ ನೋಡ್ಲಿಲ್ಲ. ಹಾಗಾಗಿ ಸಿಕ್ಕ ಅವಕಾಶವನ್ನು ಸಮರ್ಥವಾಗಿ ಬಳಸಿಕೊಂಡಿದ್ದಾಗಿ ಅವತ್ತು ನಾನು ಜಗದ ಕಣ್ಣಿಗೆ ಎದ್ದು ಬಂದೆ. ಹಾ. 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 ಅಂಬಲ್ಲಿಗೆ ಅಲ್ಲಿಯವರೆಗೆ ನನ್ನ ಜನ್ಮ ರಹಸ್ಯ ಎಲ್ಲರಿಗೂ ಗೊತ್ತಿರಲಿಲ್ಲ. ಹಾ. ನಾನು ನಮ್ಮನ್ನ ಕೊಂದ ಮೇಲೆ ಹಾ. ನೋಡ್ಲಿಕ್ಕೆ ನಾನು ಚಂದ ಕಾಣ್ತಿದ್ರಿಂದ ಹಾ. ಇವನು ಯಾರು ಎಂಬ ಮಾತು ಬಂದಾಗ ಹಾ. ವಸುದೇವನ ಮಗ ವಾಸುದೇವ ಎಂಬುದಾಗಿ ಪ್ರಖ್ಯಾತಿ ಬಂತು. ಹಾ. ಹಾಗಾಗಿ ಈ ಜಗತ್ತಿಗೆ ಕೃಷ್ಣ, ಮಲ್ಲರ ಕೃಷ್ಣ ವಾಸುದೇವನಾಗಿ ನಿಂತು. ಮುಂದೆ ಅದೆಷ್ಟೋ ಘಟನೆಗಳು ನಡೆದು ಹೋದವು. ಸಂದೀಪರಿ ಮುನಿಯವರಲ್ಲಿ ಹೋಗಿ ಶಸ್ತ್ರಾಭ್ಯಾಸಗಳನ್ನ ಮಾಡಿದ್ವಿ. ಆಮೇಲೆ ಅದನ್ನೆಲ್ಲ ಬಳಸಿಕೊಂಡು ಘಟನೆಗಳು ಎಲ್ಲಿವರೆಗೆ ಬಂತು ಅಂದ್ರೆ ವಿದುರ, ಅಂದು ರಾಜಸೂಯ ಯಾಗವನ್ನ ಪಾಂಡವರು ಮಾಡಿದರು. ಹೌದು. ನಮ್ಮನ್ನ ನೋಡಿ ನಮಗೆ ಅಗ್ರ ಪೂಜೆಯನ್ನಿತ್ತು. ಹೌದು. ಅಂದ್ರೆ ಗೊಲ್ಲರಾಗಿ ಹುಟ್ಟಿದ ಈ ಕೃಷ್ಣ ತನ್ನ ಅವಕಾಶದ ಸಮರ್ಥದ ಬಳಕೆಯಿಂದಾಗಿ ಇಡೀ ಚಂದ್ರವಂಶದ ಪ್ರಭುತ್ವವೇ ಅಗ್ರ ಪೂಜೆಯನ್ನು ಕೊಡುವ ಮಟ್ಟಕ್ಕೆ ಬಂದು ನಿಂತ. ಅಂಬಲ್ಲಿಗೆ ಅವಕಾಶದ ಬಳವಳಿಕೆ ಹೇಗಾಗಬೇಕು ಅಂತ ಪ್ರಪಂಚಕ್ಕೆ ಸಾಗಲಿಕ್ಕೆ ಹೊರಟೆ. ಆ ಮೂಲಕವಾಗಿ ಇಂದು ಅದಕ್ಕೆ ಅನುಸಂಧಾನವೋ ಎಂಬಂತೆ ಧರ್ಮರಾಯ ನೀರು ಬೆಳೆಸಿದ ಹುಡುಗ ನಿನ್ನ ಹಾಗೆ ನನ್ನನ್ನು ದೇವರೇ ದೇವರೇ ಅಂತ ಸದಾ ಕೊಂಡಾಡ್ತಾನೆ. ಏನಾಗೋದಿದ್ರು ನನ್ನಿಂದಲೇ ಕೂಗುತ್ತಾನೆ. ಹಾಗೆ ಅವನು ಇವತ್ತು ನೀನು ಹೋಗಿ ಕೌರವರಲ್ಲಿ ಒಂದು ಸಂಧಾನವನ್ನು ಮಾಡಿಕೊಂಡು ಬರಬೇಕು ಅಂತ ಕಳಿಸಿಕೊಟ್ಟಿದ್ದಾನೆ. ಹಾಗಾಗಿ ನಾನು ಅತ್ತೆ ಕುಂತಿಯನ್ನು ಮಾತಾಡಿಸ್ತಾ ಇರ್ತೇನೆ. ನೀನು ಹೋಗಿ ನನಗೆ ಕೌರವನಿಗೆ ಎರಡು ಮಾತಾಡಲಿಕ್ಕೆ ಸಂಧಿಗೆ ಕೃಷ್ಣ ಬಂದಿದ್ದಾನೆ. ಸಮಯ ಇದೆಯಾ? ಯಾವಾಗ ಎಷ್ಟೊಂದು ಕೇಳ್ಕೊಂಡು ಬರ್ತೀಯಾ? ಆಯ್ತು, ಹೋಗಿ ಕೇಳ್ಕೊಂಡು ಬಾ. ನಾನು ಅತ್ತೆಯೊಂದಿಗೆ ಮಾತನಾಡ್ತಾ ಇದ್ದೇನೆ. ಅಲ್ಲಿವರೆಗೆ ನಾನು ಕೌರವನಿಗೆ ಹೋಗಿ ಬರ್ತೇನೆ. ಮೆರೆವ ಸಭೆಗೆ ನಿಮ್ಮೆ ಸುರಪರ ಸಭೆಯ ನಿಂದಿಸಿತು.
ಎಲ್ಲರೂ ನನಗೆ ಹರ್ಷೋದ್ಗಾರವನ್ನ ಮಾಡುತ್ತಾ ಸ್ವಾಗತಿಸಲಿಕ್ಕೆ ತಯಾರಾಗಿ ನಿಂತದ್ದೇನೋ ಹೌದು. ಆದರೆ ಈ ದಾಯಾದ್ಯ ಕಲಹ ಎನ್ನುವಂತ ದರಿದ್ರ ಒಂದು ನನ್ನ ಕೀರ್ತಿ ಕಲಶದ ಕಿರೀಟಕ್ಕೆ ಅಂಟಿ ಹೋಯ್ತಲ್ಲ. ಅದಲ್ಲ ಅಂತ ಆದ್ರೆ ಈ ಪಾಂಡವರು ಯಥಾರ್ಥಕ್ಕೂ ಕೃತಾಸೂನುಗಳು. ಅವರಾಡುವುದೇನು ಹೋದಲ್ಲಿ ಬಂದಲ್ಲಿ ಕೌರವ ಹಾಗೆ ಮಾಡಿದ ಹೀಗೆ ಮಾಡಿದ ಅಂತ ಹೇಳ್ತದೆ. ನನ್ನ ಚರಿತ್ರೆಯನ್ನು ಬೇಡದ ಹಾಗೆ ಜನರಿಗೆ ತಿಳಿಸ್ತಾ ಇರುವುದು. ಹಾಗಾದ್ರೆ ಅವರನ್ನು ಒಪ್ಪಿ ನಾನು ಇವರಿಗೆಲ್ಲ ರಾಜ್ಯವನ್ನು ಕೊಡಬೇಕು. ಅದಕ್ಕಾಗಿ ಯಥಾರ್ಥಕ್ಕೂ ಕೃತಾಸೂನುಗಳೇ ಆಗಿ ಉಳಿದಿರುವಂತ, ಪಾಂಡುತನೆಯರಾಗಿ ಎಂದಿಗೂ ಕಾಣದೇ ಇರುವಂತಹ, ನನಗೆ ಅಣ್ಣಂದಿರಾಗಿಯೂ ಯಾವತ್ತಿಗೂ ನಾನು ಭಾವಿಸದೇ ಇರತಕ್ಕಂತಹ, ಹಾಗೆ ನಮಗೆ ಬಂಧುಗಳಾಗಿಯೂ ಒದಗಿ ಬರದೇ ಇರತಕ್ಕಂಥ ಅವರನ್ನ ಕರೆದು ಮಾನಿಸಬೇಕು ಅಂತ ಆದ್ರೆ ಈಗ ಹೇಳುತ್ತಾನೆ, ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣನೈತ. ರಾಜಕೀಯ ರಂಗದಲ್ಲಿ ನನಗೆ ಅರ್ಥವಾಗದೇ ಇರತಕ್ಕಂಥ ಒಂದೇ ಒಂದು ಶಬ್ದ ಅಥವಾ ಭಾಷೆ ಅಂತಿದ್ರೆ ಇದು ಯಾವುದು? ಕಡುಗವಾಗಲಿ ನೀತಿಯಾಗಲಿ. ಈಗ ಕಡುಗವೇ ಆಗಬೇಕು ಅಂದ್ರೆ ಅದು ನೀತಿ ಆಗುತ್ತದೆಯೋ, ಅಥವಾ ನೀತಿಯೇ ಆಗಬೇಕು ಅಂದ್ರೆ ಕಡುಗ ಆಗುತ್ತದೆಯೋ? ಅದು ಎರಡನ್ನು ಒತ್ತಿರಿಸಿ ಹೇಳುತ್ತಾ ಇದ್ದಾರೆ ಅಂತ ಆದ್ರೆ ಬಹುಶಃ ಕಡುಗವೇ ನೀತಿ ಆಗಬೇಕು ಹೇಳುವುದು ಧರ್ಮರಾಯನ ಮನದಲ್ಲೂ. ಹಾಗೆಯೇ ನಮ್ಮ ಮನದಲ್ಲಿರುವುದು ಹೇಗೆ ಗೊತ್ತಾ? ನೀತಿ ಆಗಬೇಕಾದದ್ದು ಯಾವುದು ಅಂತ ಕೇಳಿದ್ರೆ ಅದು ಕಡುಗ ಅಂತಲೇ ಆಡುವವ. ಹಾಗಾಗಿ ಕಡುಗವಾಗಲಿ ನೀತಿಯಾಗಲಿ ಅಂತ ಧರ್ಮರಾಯ ಹೇಳುತ್ತಾನೆ. ನೀತಿ ಕಡುಗವೇ ಆಗಬೇಕು ಹೇಳುವ ಕಾರಣಕ್ಕಾಗಿ ಸುಯೋಧನ ಇಲ್ಲಿ ಕುಳಿತಿರುವಂತ. ಈಗ ಬರುವಾಗ ಶ್ರೀರಂಗ ದೌತ್ಯಕ್ಕೆ ಮನ ಮಾಡಿರ್ತಕ್ಕಂಥ ಹೊತ್ತಿನಲ್ಲಿ ಈ ರಂಗ ಸಜ್ಜಿಗೆ ಒಂದು ನಿರ್ಮಾಣ ಆಗಬೇಕಲ್ಲ. ಯಾವ ರೀತಿಯ ರಂಗ ಸಜ್ಜಿಗೆಯನ್ನು ನಿರ್ಮಾಣ ಮಾಡಬೇಕು ಅಂತ ಕೇಳಿದ್ರೆ ನಮ್ಮವರೆಲ್ಲ ಆಡುತ್ತಾ ಬಂದು ಮೊದಲೇ ಬಂದಿರತಕ್ಕಂಥ ಶತಾನಂದರ ಬಳಿ ಆಡಿ ಕಳಿಸಿದ್ದೇನು, ಧರಣಿಯಂ ಪಾರ್ಥಿವರು ಸೋತ ಮೇಲೆ ಅರಿಗಳಿ ದುರಜಯಿಸಿಕೊಂಬುದು ಧರ್ಮ ಅಂತಲೇ ಆಡಿ ತೊಡಗಿದ್ದೇನೆ. ಹಾಗಾದ್ರೆ ದುರದಿಂದಲೇ ಜಯಿಸ್ತಾರೋ? ಆ ಸಾಮರ್ಥ್ಯ ಇದೆ ಅಂತ ಆದ್ರೂ ಸುಯೋಧನ ನೋಡಿಕೊಳ್ತಾನೆ ಹೇಳುವಂತ ವಿಶ್ವಾಸದಿಂದಲೇ ತೊಡಗಿ. ಆ ಬಳಿಕ ತಂದೆಯವರು ಹೆದರಿ ಸಂಜಯನನ್ನ ದೌತ್ಯಕ್ಕೆ ಕಳಿಸಿದ್ದು ಹೌದು. ಅಲ್ಲಿಯೂ ಬಂದದೇ ವಾಕ್ಯ ಕಡುಗವಾಗಲಿ ನೀತಿಯಾಗಲಿ. ಸರಿಯಪ್ಪ, ಒಡೆಯ ಅವನಿಗಲ್ವೋ, ಬರುವುದು ನಮ್ಮ ರಂಗಕ್ಕೆ. ಶ್ರೀರಂಗ ದೌತ್ಯವೇ ಆದ್ರೂ ರಂಗ ಸಜ್ಜಿಕೆಯನ್ನು ನಿರ್ಮಾಣ ಮಾಡಿ ಆಲಿಸಬೇಕಾದದ್ದು ಯಾರು ಅಂತ ಕೇಳಿದ್ರೆ ಕೌರವನೇ ಆಗಬೇಕಾಗ್ತದೆ. ಕೌರವ ಈ ಮಾತುಗಳನ್ನ ಕೇಳುವಾಗ ಶ್ರೀಕೃಷ್ಣ ಸಂಧಿಗಾಗಿ ಬರುವವ, ಆತ ಸಂಧಿಯನ್ನು ಮಾಡುತ್ತಾನೋ ಅಥವಾ ಕೌರವ ಸಂಗ್ರಾಮವನ್ನೇ ನಿಶ್ಚಯಿಸ್ತಾನೋ ಹೇಳುವುದು ನಿಶ್ಚಯವಾಗಲಿಕ್ಕಂತ ರಂಗ ಸಜ್ಜಿಕೆ. ಹಾಗಾಗಿಯೇ ಆತ ಬರುವಂತ ಸಭೆಯನ್ನ ಹೇಗೆ ನಿರ್ಮಾಣ ಮಾಡಬೇಕು ಅಂತ ನನ್ನ ಭಟರು ಕೇಳುವಾಗ ನಾ ಆಡಿದ್ದು ಹೌದು. ಸಾಮಾನ್ಯ ಸಭೆಯಲ್ಲ, ದೇವಲೋಕದ ಸಭೆಯನ್ನ ಮೀರಿಸುವಂತ ಒಂದು ಸಭೆಯಲ್ಲಿ ನಿರ್ಮಾಣಗೊಳ್ಳಬೇಕು ಅಂತಲೇ ನಾ ಆಡಿದ್ದೇನೆ. ಮುತ್ತು ರತ್ನ ವಜ್ರ ವೈಡೂರಿಗಳನ್ನ ಹಾಸಿ ಚೆಲ್ಲಲಾಗಿದೆ. ಆ ದೇವೇಂದ್ರನ ಒಂದು ಓಲಗಕ್ಕಿಂತ ಹೆಚ್ಚಿನ ದಿನ ಏನು ಗೊತ್ತೋ, ಅಲ್ಲಿ ಇರದೇ ಇರತಕ್ಕಂತ ಒಂದು ಚಿತ್ರಪಟ ಯಾವುದು ಅಂತ ಕೇಳಿದ್ರೆ ಶ್ರೀಕೃಷ್ಣ ಹೆಂಗಳೆಯರ ನಾರಿಮಣಿಯರ ಅಂದ್ರೆ ಗೋಪಿಕೆಯರ ಸೀರೆಯನ್ನು ಕದ್ದು ಓಡ್ತಾ ಇರ್ತಕ್ಕಂಥ ಒಂದು ಚಿತ್ರ. ಪಕ್ಕದಲ್ಲೇ ನಮ್ಮವನೇ ಆಗಿರ್ತಕ್ಕಂಥ ದುಶ್ಯಾಸನ, ಆತ ಸೀರೆಯನ್ನು ಸುರಿತಾ ಇರ್ತಕ್ಕಂಥ ದೃಶ್ಯ. ಎರಡೂ ಚಿತ್ರಪಟಗಳನ್ನ ಒಟ್ಟೊಟ್ಟಿಗೆ ಇಟ್ಟು ನಾವು ಈ ಸಭೆಯನ್ನು ನಿರ್ಮಾಣ ಮಾಡಿದ್ದೇವೆ. ಯಾಕೆ? ಆತ ಸೀರೆಯನ್ನ ಕದ್ದದ್ದು ಸರಿ ಅಂತ ಆದ್ರೆ ದುಶ್ಯಾಸನ ಸೀರೆಯನ್ನು ಎಳೆದದ್ದು ಸರಿ ಅಂತಲೇ ಆಗುತ್ತದೆ. ಹಾಗಾಗಿ ಇಂಥದ್ದೊಂದು ಸಭೆಯನ್ನ ನಿರ್ಮಾಣ ಮಾಡಿ ಬಂದಿದ್ದಾನಂತಲ್ಲ ರಂಗ, ಬಂದು ನಮಗಾಗದೇ ಇರತಕ್ಕಂಥ ಒಬ್ಬನ ಮನೆಗೆ ಹೋಗಿ ಎಲ್ಲೆಲ್ಲ ಆತಿಥ್ಯಕ್ಕಾಗಿ ಸಿದ್ಧಗೊಂಡಿರ್ತಕ್ಕಂಥ ಮನೆಗಳಿದ್ವು ಅದೆಲ್ಲವನ್ನ ಹೊರತುಪಡಿಸಿ ವಿದುರನ ಮನೆಗೆ ಹೋಗಿದ್ದ. ಅಲ್ಲೊಂದು ನಾವು ಅಡಿಗೆ ಮಾಡಿಸ್ಲಿಲ್ಲ ನೋಡಿ, ಅದೇ ಕಂಡದ್ದು ಇವರಿಗೆ. ಎಲ್ಲಿ ಯಾವುದು ಇಲ್ಲವೋ ಅಲ್ಲೇ ಹೋಗಬೇಕು ಇವರಿಗೆ. ಅಲ್ಲಿ ಹೋಗಿ ಮಾಡಿದ್ದಾದ್ರೂ ಏನು, ನಮ್ಮ ಮಂತ್ರಿ ಮಂಡಲದ ತಂದೆಯವರಿಗೆ ಆಪ್ತನಾಗಿರ್ತಕ್ಕಂಥ ಒಬ್ಬ ಸಚಿವನನ್ನು ಕೇವಲ ಹಾಲು ಕುಡಿದು ಒಳಗೆ ಮಾಡಿಕೊಂಡಲ್ಲ. ಯಾಕೆ ಹೇಳುವುದು?
ಈಗ ಊಟವನ್ನ ಮಾಡಬೇಕು ಹೇಳಿ ಅಪೇಕ್ಷಿಸಿ ಎಲ್ಲಾ ಕಡೆಯಲ್ಲೂ ಊಟವನ್ನ ಸಿದ್ಧಪಡಿಸಿದ್ರೆ ಆತ ಹಾಲು ಕುಡಿದು ಒಳಗು ಮಾಡಿಕೊಳ್ತಾನೆ ಅಂತ ಆದ್ರೆ ನಾಳೆ ಊಟ ಮಾಡಿದ್ರೆ ಯಾರ್ಯಾರನ್ನು ಒಳಗು ಮಾಡಿಕೊಳ್ತಾನೆ ಹೇಳಲಿಕ್ಕಾಗುವುದಿಲ್ಲ. ಹೌದಪ್ಪ. ಹಾಗಾಗಿ ಅವ ಊಟವನ್ನ ಮಾಡ್ತಾನೋ ಹೇಗೆ ಮಾಡಬೇಕು ಹೇಳುವುದನ್ನು ನಿರ್ಧರಿಸಬೇಕಾದವರು ಇಲ್ಲಿ ಇರ್ಬೋದು. ಹಾಗಾಗಿ ಈ ಸಭೆಯನ್ನ ಏರ್ಪಡಿಸಿದ್ದೇನೆ. ನಿನ್ನೆಯೇ ಬಂದವ ಕೇಳಿ ಕಳಿಸಿದ ಕೌರವನ ಸಮಯಗಳನ್ನ ಕೇಳಿಕೊಂಡು ಬಾ ಹೇಳುವುದಾಗಿ ಹೇಳಿದ್ದಾನೆ. ಆದರೆ ಕೌರವನ ಸಮಯವನ್ನ ನಿಶ್ಚಯಿಸತಕ್ಕಂಥವನು ಇಲ್ಲಿರ್ತಕ್ಕಂಥ ಅನಭಿಷಿಕ್ತ ಸಾಮ್ರಾಟನೇ ಆಗಿರುವುದರಿಂದ ಗೋಪನಂದನಿಗೆ ಇಂದಿನೊಳೇನು ಕಚ್ಚ ಬಂದ ರೈತರಲ್ಲಿ ನಾಳಿನಲ್ಲಿ ಅಂತ ಆಡಿದ್ದೇನೆ. ಈಗ ಇನ್ನು ಹೆಚ್ಚು ಹೊತ್ತು ಉಳಿದ್ರೆ ಆತ ಇಲ್ಲಿ ಅಪಾಯವ ನಮಗೆ ಆಗುವುದು. ಯಾಕೆ ಅಂತಂದ್ರೆ ಹೆಚ್ಚಿನವರು ಆತ ಒಳಗು ಮಾಡಿಕೊಳ್ತಾ ಬರ್ತಾನೆ ಅಂತ ಆದ್ರೂ ನಮಗೆ ಕಷ್ಟ ಆಗುತ್ತದೆ. ಅಷ್ಟರೊಳಗೆ ಆತ ಬಂದ ಕೆಲಸವನ್ನ ಮುಗಿಸಿ ಹೊರಡುವ ಹಾಗೆ ಏನಾದ್ರೂ ಮಾತುಗಳನ್ನಾಡಿದ್ರೆ ಅವನನ್ನ ಮಾತಾಡಿಸಬೇಕು ಹೇಳುವುದು ನಮ್ಮ ಆಲೋಚನೆ ಅಲ್ಲ. ಅವ ಬಂದಿದ್ದಕ್ಕೆ ಒಂದು 4 ಮಾತು ಆಡಲಿ ಹೇಳುವ ಕಾರಣಕ್ಕಾಗಿ ನಾವು ಈ ಒಂದು ಸಭೆಯನ್ನ ಏರ್ಪಡಿಸಿರುವಂತದ್ದು. ಈಗ ಬರುವವ ಅಲ್ವ ಅವನು, ಅದಕ್ಕಾಗಿಯೇ ಪಟನೊಬ್ಬನನ್ನ ಕರೆದಿದ್ದೇನೆ. ಹೇಳುವುದು ಏನು ಹೇಳುವುದು ಇದನ್ನಿತ್ತಂ ಎನ್ನುವುದಾಗಿಯೇ ಹೇಳಿದ್ದೇನೆ. ಏನಂತ? ತೆರಳೈ ಭೂಪ ತೆರಳೈ ಕೃಷ್ಣ ಏಳೈ ಕೃಷ್ಣ ಏಳೈ ಕೃಷ್ಣ ಭೂಪನ ನುಜ್ಞೆಯಾಯಿತು ಹೇಳುವುದಾಗಿ ಹೇಳಿದ್ದೇನೆ. ಈಗ ಏಳೈ ಕೃಷ್ಣ ಅಂದ ತಕ್ಷಣ ತೆರಳಬೇಕು ಹೇಳುವಂತ ಗೊಂದಲುವ ಅವನಿಗೆ ಆಗಿದ್ದೆ ಸಾಕು. ಹಾಗೆ ಹೊರಡುವುದಿದ್ರೆ ಹೊರಟು ಬಿಟ್ವಿ. ಸ್ವಲ್ಪ ಹೆದರಿಕೆ ಆದ್ರೆ ಅವನಿಗೆ ನಾ ಆಡುವ ಮಾತುಗಳನ್ನ ಕೇಳುವಾಗ ಅದಕ್ಕಾಗಿಯೇ ನನ್ನ ಮಾತುಗಳನ್ನ ದೂತನ ಬಾಯಿಯಿಂದ ಆಡಿಸಿ ಈಗ ಬರ್ತಾನಲ್ವ ನಿರೀಕ್ಷೆಯಲ್ಲಿ ನೋಡಿದೆ ನೋಡಿದೆಯ ಬಿದುರ ನೋಡಿದೆಯ ಬಿದುರ ಕೌರವ ಮಾಡಿದೋ
ಸಾಂದೀಪನಿ ಮುನಿಯವರ ಆಶ್ರಮದಲ್ಲಿ ಇದ್ದಾಗಲೇ ಹಾ ನಾವು ಒಂದು ಮಾತನ್ನು ಕೇಳಿದ್ದುಂಟು. ಏನು? ದೃಷ್ಟಿ ಬದಲಾದ್ರೆ, ದೃಷ್ಟಿಕೋನ ಬದಲಾದರೆ ಹಾ ದೃಶ್ಯವೇ ಬದಲಾದೀತು. ಹೌದು. ನೋಡುವ ದೃಷ್ಟಿ ಬದಲಾದ್ರೆ ಹ್ಮ್ ಆ ವ್ಯಕ್ತಿಗೆ ಹ್ಮ್ ವಿಷಯ ವಸ್ತು ಹ್ಯಾಕ್ ಕಾಣಬೇಕಾಗಿದ್ದು ಹೇಗೋ ಕಾಣಬೇಕು, ಹಾ ಹಾ ಭ್ರಮೆಗೆ ಒಳಗಾಗಿ ಬಿಡ್ತಾನೆ. ಹ್ಮ್ ಆದ್ದರಿಂದ ದೃಷ್ಟಿಕೋನ ಹೇಗಿರ್ತದೆ ಅನ್ನೋದ್ರ ಮೇಲೆ ಹಾ. ದೃಶ್ಯ ಹೆಚ್ಚು ಚೆನ್ನಾಗಿ ಅರ್ಥ ಆಗ್ತದೆ. ಹಾ ಹಾಗೆ ನೋಡಿದಾಗ ಹ್ಮ್ ಕೆಲವರು ನನ್ನ ಬಗ್ಗೆ ಹೇಳ್ಕೊಳ್ತಾರೆ, ಕೃಷ್ಣ ಹೆಣ್ಣು ಮಕ್ಕಳು ಸೀರೆ ಕದ್ದ, ಹಾ ಹಾ ಗೊಲ್ಲರ ಗೋಪಿಕೆಯರ ಸೀರೆ ಕದ್ದ ಅಂತ ಹೇಳಿ. ಹಾ ಹೌದಾ? ನೋಡಿದ್ರ ಕಣ್ಣಿಗೇನು, ಪ್ರಪಂಚದಲ್ಲಿ ಎಲ್ಲರೂ ಗಂಡಸರು ಹೆಣ್ಣು ಮಕ್ಕಳ ಮೈ ನೋಡ್ಲಿಕ್ಕೆ ಆಸೆ ಪಡುತ್ತಾರೆ ಹಾ ಅಂಬಂತ ಅಂಬೋಣ, ಅದು ಅವರ ದೃಷ್ಟಿಕೋನ. ಹ್ಮ್ ಆದರೆ ನಮ್ಮಂತಹ ರಾಜ್ಯರಾದರು ಹ್ಮ್ ಕರ್ಮದಿಂದ ಎಳೆಯಲ್ಪಡುವುದಿಲ್ಲ. ಹ್ಮ್ ಜಗತ್ತಿನ ಜನರೆಲ್ಲರೂ ಕರ್ಮದಿಂದ ಎಳೆಯಲ್ಪಟ್ರೆ ಹ್ಮ್ ಪ್ರಪಂಚವನ್ನೇ ಸುಧಾರಿಸಲಿಕ್ಕೆ ಹೊರಟ ನನ್ನಂತವರು ಹ್ಮ್ ಕರ್ಮವನ್ನೇ ಎಳೆಯಬೇಕಾಗುತ್ತದೆ ಹಾ ಎಂಬ ದೃಷ್ಟಿಯಿಂದ ಸಾರ್ವಜನಿಕ ಪ್ರದೇಶದಲ್ಲಿ ಅಂದ್ರೆ ಹೊಳೆ ನದಿಗಳಲ್ಲಿ ಹೆಣ್ಣು ಮಕ್ಕಳು ಬಟ್ಟೆ ಬಿಚ್ಚಿಕೊಂಡು ಆ ರೀತಿ ಮರ್ಯಾದೆ ಕೆಟ್ಟವಂತೆ ವರ್ತಿಸಬೇಕು ಎನ್ನುವ ಬುದ್ಧಿ ಮಾತನ್ನ ಹೇಳಲಿಕ್ಕಾಗಿ ನಾನು ಅವರ ಸೀರೆಯನ್ನೇ ಎತ್ತುಕೊಂಡಿದ್ದೆ. ಎಷ್ಟೋ ಜನ ಇದ್ದಾರೆ, ಕೃಷ್ಣ ಸೀರೆ ಕದ್ರೆ ಸುಲಿದ್ರೆ ಸರಿನಾ, ನಾವು ಸುಲಿದ್ರೆ ಏನ್ ತಪ್ಪು, ಏನು ವ್ಯತ್ಯಾಸ ಎಂಬಿತ್ಯಾಗಿ ಯೋಚನೆ ಮಾಡುತ್ತಿದ್ದಾರೆ. ಅದು ಅವರವರ ದೃಷ್ಟಿಕೋನ, ಅವರ ದೃಷ್ಟಿಕೋನ ಅವರಿಗೆ ಕಾಣುತ್ತದೆ. ಯಾಕೆ ಈ ಮಾತು? ಆ ರೀತಿ ದೃಷ್ಟಿಕೋನ ಹೊಂದಿದವರಲ್ಲಿ ಈ ಗೌರವನು ಒಬ್ಬ. ಯಾಕೆ ನೋಡಿದೆಯಾ ಇವನು ಮಾಡಿದ ಏನು ಒಡ್ಡೋಲಗದ ವಿಧಿವಿನ್ಯಾಸಗಳನ್ನು, ಹಾ ಒಂದೊಂದು ಕಡೆ ಒಂದೊಂದು ರೀತಿಯ ತೈಲ ಚಿತ್ರಗಳನ್ನು ಹಾಕಿಸಿದ್ದಾನೆ. ಹೌದು ಕೆಲವು ಕಡೆ ನೃತ್ಯ ಗಾಯನ ಗೋಷ್ಠಿಗಳನ್ನು ನಡೆಸ್ತಾ ಇದ್ದಾರೆ. ಹೌದು ಹೌದಾ? ಒಂದೊಂದು ಕಡೆ ಯಾವ್ಯಾವುದೋ ವಾಹನಗಳಲ್ಲಿ ಏನೇನೋ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಹಾ. ಒಂದು ನಮಗೆಲ್ಲ ತೋರಿಸ್ಲಿಕ್ಕೆ ಇವರಿಗೆ ಎಷ್ಟಿದೆ ಏನಿದೆ ಎಲ್ಲ. ಹಾ ಹಾ ಅಲ್ಲಿ ಈ ಕೃಷ್ಣ ಈ ಹಸ್ತಿನಾವತಿಗೆ ಇವತ್ತು ಹೊಸದಾಗಿ ಬಂದೇನಲ್ಲ, ಅಲ್ಲಪ್ಪ. ಆದ್ರೆ ಇವತ್ತು ಅದೆಲ್ಲ ಇದೆ. ಹಾ ತಪ್ಪಲ್ಲವಪ್ಪ. ಇವತ್ತಿನ ದಿನ ಜಾಗತಿಕ ಇತಿಹಾಸದಲ್ಲಿ ಒಂದು ಮಹತ್ವದ ದಿನ ಆಗ್ಲಿಕ್ಕೆ ಉಂಟು. ಹ್ಮ್ ಯಾಕೆ? ಚಂದ್ರ ವಂಶದ ಅರಸುಗಳು ಆಳುವಾಗ ಇಡೀ ಪ್ರಪಂಚದ ಜನರೆಲ್ಲ ಸುಖ ಸಮೃದ್ಧಿಯಿಂದ ಬದುಕುತ್ತಿರುವಾಗ ಹಾ. ಅವರ ಪಾಲನೆಯನ್ನು ಮಾಡುತ್ತಿರುವಂತ ಅವರ ಮಧ್ಯೆ ಭೂಮಿಗಾಗಿ ಜಗಳ ಬಂದು ಬಿಟ್ಟಿದೆ. ಹೌದು ಆ ಭೂಮಿಯ ಕಥೆ ಏನು, ಯಾರಿಗೆ ಸೇರಬೇಕು ಎಂಬುದಕ್ಕಾಗಿ ಒಂದು ಅಂತಿಮವಾದ ತೀರ್ಮಾನ ಇವತ್ತು ಆಗ್ಲಿಕ್ಕಿದೆ. ಹಾ ಆ ತೀರ್ಮಾನದ ಮೇಲೆ ಭರತ ಖಂಡದ ಭವಿಷ್ಯ ನಿರ್ಧಾರವಾಗಲಿಕ್ಕಿದೆ. ಆದ್ದರಿಂದ ಇದು ಇವತ್ತಿನ ದಿವಸ ಹಸ್ತಿನಾವತಿಗೆ ಅತ್ಯಂತ ಮಹತ್ವದ ದಿವಸ. ಆದ್ದರಿಂದ ಕೌರವ ಸಾಮಾನ್ಯನಲ್ಲ, ಇಂಥದ್ದನ್ನೆಲ್ಲ ಬಹು ಬೇಗ ಅವನು ಅರ್ಥ ಮಾಡಿಕೊಳ್ಳುತ್ತಾನೆ, ಗುರುತಿಸುತ್ತಾನೆ. ಹಾ. ಆದ್ರೆ ಏನ್ ಮಾಡ್ತೀಯ, ಅವನ ದೃಷ್ಟಿಕೋನ ಸರಿ ಇಲ್ಲ. ಯಾಕೆ? ಯಾಕೆ? ಘನ ಗರ್ವ ಹೊಂದಿದೆ. ಹೌದು ಹುಟ್ಟಿದ್ದು ಚಂದ್ರವಂಶದಲ್ಲಿ ಆದರೂ ಕೂಡ ಹ್ಮ್ ಗುರು ಭೀಷ್ಮಾದಿಗಳು, ಗುರು ದ್ರೋಣರು, ಹಿರಿಯರಾದಂತಹ ಭೀಷ್ಮಾದಿಗಳ ಅಪರಿಮಿತವಾದ ಸಂಸ್ಕಾರದ ಅಭ್ಯಾಸದ ಕೊಡುಗೆ ಇದ್ರೂ ಕೂಡ ಅವನಿಗೆ ಅವರು ಕೊಟ್ಟ ದೃಷ್ಟಿ ಹೋಗಲೇ ಇಲ್ಲ. ಹಾ ಜೊತೆಯಲ್ಲಿ ಸೇರ್ಕೊಂಡು ಬಂದ್ರಲ್ಲ ಜಾತಿವಾದಿಗಳು ಸೇರಿದಂತೆ, ಕೆಳಗಿನ ಕುಲದಲ್ಲಿ ಹುಟ್ಟಿದ್ದಕ್ಕಾಗಿ ಸಮಾಜ ನಮ್ಮನ್ನು ಕೆಟ್ಟದಾಗಿ ಕಾಣ್ತಾ ಇದೆ, ಮೇಲ್ವರ್ಗದವರು ನಮ್ಮನ್ನು ತುಳಿತಾ ಇದ್ದಾರೆ, ಇವ್ರನ್ನ ಮೆಟ್ಟಬೇಕು ಇತ್ಯಾದಿಗಳು ಕೆಲವರು ಇದ್ರು. ಅವರೆಲ್ಲ ಇವನಿಗೆ ಸಹಾಯಕರಾಗಿ ಕಂಡ್ರು. ಇವರು ಉಪಯೋಗಿಸ್ಕೊಂಡ್ರು ನಾನು ದೊಡ್ಡವನಾಗ್ಬೋದು ಅಂತ ಬಯಸಿದ. ಒಂದು ತಪ್ಪಿಲ್ಲಪ್ಪ, ನಂದೊಂದು ಸಿದ್ಧಾಂತ ಉಂಟಲ್ಲ, ಅದು ಅವನಿಗೂ ಭವಿಷ್ಯತ್ತು ಹೋಗಿದೆ. ಆಸಕ್ತಿ ಉಳ್ಳವನು ಅವಕಾಶವನ್ನು ಸಮರ್ಥವಾಗಿ ಬಳಸಿಕೊಳ್ಳುತ್ತಾನೆ ಅಥವಾ ನಿರ್ಮಿಸಿಕೊಳ್ಳುತ್ತಾನೆ. ಹಾಗೆ ಒಂದೊಂದು ದಿವಸ ಅರ್ಜುನಿಗೆ ಕಂಡಾಗ ಅವನು ಕುಲ ಗೋತ್ರ ಸರಿ ಇಲ್ಲ ಎಂದಾಗ ಹಿಂದೂ ಮುಂದೆ ನೋಡಿ ಅವನಿಗೊಂದು ಪಟ್ಟ ಕಟ್ಟಿದ, ಅವನನ್ನ ಇವನ ಜೊತೆಗೆ ಇಟ್ಕೊಂಡು ಜೊತೆಗೆ ಯಾರಿಗೂ ಬ್ಯಾಡದೆ ಹೋದ್ರು ಅಂತವನಿಗೆ ತಂಗಿ ಕೊಟ್ಟ ಸೇರಿಸಿಕೊಂಡು, ಹೀಗಾಗಿ ಒಂದು ಒಕ್ಕೂಟವನ್ನು ರಚಿಸಿಕೊಂಡ. ಕೇಡುಗಳ ಒಡನಾಡಿ ಕೆಟ್ಟ. ಆದ್ದರಿಂದ ಇಂಥವನ ದೃಶ್ಯದಲ್ಲಿ ಬೇರೆ ಕಾಣುವುದಿಲ್ಲ. ಅವನಿಗೆ ಹೀಗೆಲ್ಲ ಮಾಡಿದ್ರೆ ಕೃಷ್ಣ ಹೆಂಗಸರ ಬಗ್ಗೆ ಬೇಗ ಮೋಹಗೊಳ್ಳುತ್ತಾನೆ, ವಿಚಲಿತನಾಗ್ತಾನೆ. ಇದನ್ನೆಲ್ಲ ನೋಡಿದ್ರೆ ಅವನು ಬಂದ್ ಕೆಲಸ ಮರ್ತು ಬಿಟ್ಟು ಇರ್ತಾನೆ. ಓಡಿ ಹೋಗಲಿ ಕೃಷ್ಣ
ಎನ್ನುವ ದೃಷ್ಟಿಯಿಂದ ಇವನು ಇದನ್ನೆಲ್ಲ ಮಾಡಿದಾಗ ಕಾಣ್ತದೆ. ಮಾಡಿದ ವ್ಯವಸ್ಥೆ ಒಳ್ಳೇದು ಮಾಡಿ ಪ್ರಶ್ನೆ ಇಲ್ಲ. ಆದ್ರೆ ನಮ್ಮಂತವರ ಸೂಕ್ಷ್ಮ ಕಣ್ಣಿಗೆ ಇವನ ದುರುದ್ದೇಶ ಗೊತ್ತಾಗ್ತಾ ಹೋಗುದಿಲ್ಲ. ಆದ್ರೆ ಅವನು ತಿಳಿದುಕೊಂಡ ಹಾಗೆ ಈ ಕೃಷ್ಣ ಓಡಿ ಹೋಗುವಂತವನಲ್ಲ, ನನಗೆ ಹೆಸರೇ ಅಚ್ಚುತ, ಹಿಡಿದ ಕೆಲಸವನ್ನು ಬಿಡುವವನಲ್ಲ. ಆದ್ದರಿಂದ ಇವನನ್ನ ಈ ರೀತಿ ನಾನು ಓಡಿ ಹೋಗ್ಲಿ ಅನ್ನೋ ರೀತಿಯಲ್ಲಿ ಅವನು ಮಾಡಿದಾನಲ್ಲ ಅಂತ ನಾನು ಅಂದುಕೊಂಡು ಇವನನ್ನು ಹೇಗೆ ನಾನ್ ಕೆಲಸ ಬಿಡ್ಲಿಕ್ಕೆ ಆಗುದಿಲ್ಲ, ನನ್ನ ಕರ್ತವ್ಯ ಮಾಡ್ಲೇಬೇಕು, ನಾನು ಮಾತಾಡ್ಲೇಬೇಕು. ಆದ್ದರಿಂದ ಇವನನ್ನು ಹೇಗೆ ಮಾತಾಡ್ತೇನೆ ಅಂತ ನೋಡ್ತಾ ಇರು, ಮುಂದೇನಾಗ್ತಾ ಇದೆ ನೋಡಿರೈ ಕುಲಹೀನ, ನೋಡಿರೈ ಕುಲಹೀನಗಳು ಮಾತಾಡಿ ಮಹಾಕೋಮಲನ ಠೀವಿಯ ನಾಡೊಳದ್ದವನುಳಿವೆನೆಂಬ ಕಾಠದಿಂದ ಎಲ್ಲಿ ಬರ್ತಾ ಇದ್ದೇನೆ, ಹೇಗೆ ಬರ್ತಾ ಇದ್ದೇನೆ ಹೇಳುವ ಪರಿವೆಯೇ ಇಲ್ಲದೆ ಬರ್ತಾ ಇರ್ತಕ್ಕಂಥ ಚಂದವನ್ನು ನೋಡಿದ್ರು ಹಾಗಲಕಾಯಿಗೆ ಬೇವಿನಕಾಯಿ ಜೊತೆಗೂಡಿದ ಹಾಗೆ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾರೆ ಅಂತ ಕೇಳಿದ್ರೆ ಒಬ್ಬ ಗೋವಳ, ಅದರ ಜೊತೆಗೆ ಜಾತಿ ಯಾವುದು ಹುಟ್ಟಿ ಏನು ಅಂತ ಗೊತ್ತಿಲ್ಲದೆ ಇರುವ ಇನ್ನೊಬ್ಬವ ಕುಲಹೀನ, ಅವನ ಹೆಗಲ ಮೇಲೆ ಇವನ ಕೈ, ಇವನ ಹೆಗಲ ಮೇಲೆ ಅವನ ಕೈ. ಅರಸು ಮಕ್ಕಳ ಸಭೆಯನ್ನು ಇವರು ಮುಕ್ಕರಿಯರು ಹೇಳುವುದು ಇದರಿಂದಲೇ ಸ್ಪಷ್ಟ ಆಗುತ್ತಾ ಇದೆ ಅಲ್ವಾ? ಯಾಕೆ ಹೇಳುವುದು ಅಂತ ಕೇಳಿದ್ರೆ, ನಾ ಹೇಗೆ ಬಂದ್ರು ಏನು ಮಾಡಿದ್ರು ನನ್ನನ್ನ ದೇವರು ಅಂತ ಆರಾಧಿಸ್ತಕ್ಕಂಥ ಅನೇಕ ಪಂಗಡಗಳೇ ಇಲ್ಲಿದ್ದಾವೆ ಹೇಳುವುದನ್ನು ಅರ್ಥ ಮಾಡಿಕೊಂಡರು ಇವಾಗ. ಹಾಗಾಗಿ ನಾ ಹೇಗೆ ಬಂದರೂ ಅರ್ಧ ರಾಜ್ಯವನ್ನ ತೆಗೆದುಕೊಂಡೇ ಹೋಗುತ್ತೇನೆ ಹೇಳ್ತಕ್ಕಂಥ ಒಂದು ದಾಷ್ಟ್ಯದಿಂದ ಒಳಗೆ ಬರ್ತಾ ಇರುವ ಹಾಗೆ ಕಾಣಿಸ್ತಾ ಇದೆ. ಈಗ ಅವನು ಏನು ಮಾಡಿದ್ರು ನಾ ಮಾತಾಡಬೇಕಲ್ವ, ಅವ ಮಾತಾಡಿಕೊಂಡು ಹೋದ ಅಂತ ಆದ್ರೆ ಅದು ಪ್ರಯೋಜನಕ್ಕೆ ಬರ್ಲಿಕ್ಕಿಲ್ಲ. ನನ್ನನ್ನ ಮಾತಾಡಿಸಬೇಕು ಅಂತ ಆದ್ರೆ ಅವ ಬಂದದ್ದನ್ನು ನೋಡದ ಹಾಗೆ ಇರುವಂತಹ ಕಲಾಕಲಾಪಗಳಲ್ಲಿ ಮಗ್ನನಾಗಿ ಬಿಡ್ತೇನಂತೆ, ಮಾತನಾಡಿಸಿ ಘನಮದೋನ್ಮದದಿಂದ ಕುಳಿತಿಗ ಬಡಗುರಾಯನ ಗರ್ಭ ಬೆಳೆಸುವೆ, ಬಡಗುರಾಯನ ಗರ್ಭ ಬೆಳೆಸುವೆ ಎನ್ನುತ್ತಲೊಂದಿದೆ ಸಿರಿದಾಣದು ಮುಟದೊಳವನಿಯನಾಯ್. ನಮ್ಮ ಊಹೆ ಖಂಡಿತ ತಪ್ಪಾಗ್ಲಿಲ್ಲ ಎನ್ನುವುದು ಈ ಸಭೆಯ ಒಳಾಂಗಣವನ್ನು ಪ್ರವೇಶಿಸಿದಾಗ ಕಂಡಾಗಿದೆ. ಅದಕ್ಕಾಗಿ ಜೊತೆಯಲ್ಲಿ ಬಂದಂತಹ ಪರಶುರಾಮರು, ಕಣ್ವರು, ನಾರದರು, ಋತವರ್ಮ, ಸಾತ್ಯಕಿ ಅವರಿಗೆಲ್ಲ ಹೇಳಿದೆ, ಇದು ಅತ್ಯಂತ ಬಹು ಸೂಕ್ಷ್ಮವಾದ ಸಮಯ. ನಮ್ಮ ಕೆಲಸವನ್ನು ಮಾಡಿಕೊಂಡು ಈ ಕೃಷ್ಣನ ಕೆಲಸಗಳಿಗೆ ಯಾವುದೂ ತೊಂದರೆ ಆಗದೆ ಹೊಂದಿರುತ್ತೆ, ಎಲ್ಲರೂ ಮಾತಾಡದೆ ಸಹಕರಿಸಬೇಕು ಅಂತ ಕೇಳ್ಕೊಂಡಿದ್ದೇನೆ. ಹಾಗೆ ವಿದುರನೊಟ್ಟಿಗೆ ಒಳಗೆ ಹೋಗ್ತಾ ಇದ್ದೇನೆ ಅಂತ ಒಂದು ನಿಲ್ಲಿಸಿದ್ದೇನೆ. ಯಾಕೆ ಇಲ್ಲ ಅಂತ ಹೇಳಿದ್ರೆ ನನ್ನ ಊಹೆ ತಪ್ಪಾಗಲಿಲ್ಲ. ನಾನು ಅವನು ಕಳಿಸಿದ ಸಮಯ ಇದು ಇಲ್ಲಿ ನಿನ್ನೆಯ ದಿನವೇ ನಾವು ಬರುವಾಗ ಇಡೀ ಸಮಸ್ತ ಹಸ್ತಿನಾವತಿಯ ಜನರು ಎದುರುಗೊಳ್ಳಿಕ್ಕೆ ಬಂದಿದ್ದಾರೆ. ಭೀಷ್ಮರು ಬಂದಿದ್ದಾರೆ, ದ್ರೋಣರು ಬಂದಿದ್ದಾರೆ, ಕೃಪಾಚಾರ್ಯರು ಬಂದಿದ್ದಾರೆ.